ನಮಸ್ಕಾರ ವೀಕ್ಷಕರೇ. ಸಮಸ್ತ ಚಂದನ ವಾಹಿನಿಯ ವೀಕ್ಷಕರಿಗೆಲ್ಲ ಹಲೋ ಗೆಳೆಯರೇ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮೊಂದಿಗೆ ಮಹಿಳೆಯರ ಹಕ್ಕುಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಅಂತ ಹೇಳಿ ಕಾನೂನು ತಜ್ಞರಾದಂತಹ ಮುನಿರಾಜ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ, ಒಂದು ದೇಶದ ಪ್ರಗತಿಯ ಮಾಪನ ಆ ದೇಶದ ಮಹಿಳೆಯರಿಗೆ ದೊರೆಯುವ ಗೌರವದ ಮೇಲೆ ಆಧಾರಿತವಾಗಿರುತ್ತದೆ ಅಂತ. ಅಂತಹ ಮಹಿಳೆಯರ ಶ್ರೇಯೋಭಿವೃದ್ಧಿಗಾಗಿ ಇವತ್ತು ನಮ್ಮ ಭಾರತ ಸಂವಿಧಾನದಲ್ಲಿ ಅನೇಕ ರೀತಿಯ ರಕ್ಷಣೆಗಳನ್ನು ಮತ್ತು ಕಾನೂನುಗಳನ್ನು ಜಾರಿಗೆಗೊಳಿಸಲಾಗಿದೆ. ಆ ರೀತಿಯ ಸಾಮಾಜಿಕವಾದ ನ್ಯಾಯಬದ್ಧವಾದಂತಹ ಮಹಿಳೆಯರ ಹಕ್ಕುಗಳು ಏನು ಮತ್ತು ಅವರಿಗೆ ಕಾನೂನಿನಲ್ಲಿ ಯಾವೆಲ್ಲ ರೀತಿಯ ರಕ್ಷಣೆಗಳಿವೆ ಅಂತ ಹೇಳಿ ಇವತ್ತು ಮುನಿರಾಜು ಅವರು ತಿಳಿಸ್ಕೊಡ್ತಾರೆ. ಸರ್, ಏನಂತ ಹೇಳಿದರೆ, ಇವಾಗ ಮಹಿಳೆಯರಿಗೆ ಅಂತ ಹೇಳಿ ಈಗಾಗಲೇ ನಮ್ಮ ಸಂವಿಧಾನದ ಆರ್ಟಿಕಲ್ 15ನಲ್ಲಿ ರೈಟ್ ಟು ಈಕ್ವಾಲಿಟಿಯ ಅಡಿಯಲ್ಲಿ ಅನೇಕ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವ್ಯಾವ ಹಕ್ಕುಗಳೆಲ್ಲ ಇದೆ ಮತ್ತು ಈ ಹಕ್ಕುಗಳು ಬರೀ ಏನಂತ ಹೇಳಿದರೆ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಅಷ್ಟೇನಾ ಅಥವಾ ಕೆಲಸಕ್ಕೆ ಹೋಗುವ ಹೆಣ್ಣು ಮಕ್ಕಳಿಗೂ ಕೂಡ ಆ ಹಕ್ಕುಗಳೆಲ್ಲವೂ ಆಧಾರಿತವಾಗಿರುತ್ತದ ಅನ್ನೋದ್ರ ಬಗ್ಗೆ ಸವಿವರವಾಗಿ ತಿಳಿಸ್ಕೊಡ್ಬೇಕಾಗಿದೆ ಸರ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮುನಿರಾಜು ಅಂತ. ನಾವು ಸಂವಿಧಾನ ಫೆಲೋ ಅಡಿಯಲ್ಲಿ ಬರ್ತಕ್ಕಂಥ ನ್ಯಾಯ ಎಂಬ ಸಂಸ್ಥೆಯಲ್ಲಿ ಸಂವಿಧಾನ ಫೆಲೋ ಆಗಿ ನಾವು ಆಯ್ಕೆಯಾಗಿದ್ದೀವಿ. ನಮ್ಮ ನ್ಯಾಯ ಸಂಸ್ಥೆಯ ಉದ್ದೇಶ ಸಮಾಜದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಅವರಿಗೆ ಆಗ್ತಕ್ಕಂಥ ತೊಂದರೆಗಳಾಗಲಿ, ಅವ್ರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳಾಗಲಿ, ಇವೆಲ್ಲವುಗಳಿಂದ ಅವರ ಪರ ಧ್ವನಿಯಾಗಿ ರಕ್ಷಣೆ ನ್ಯಾಯ ಒದಗಿಸ್ತಕ್ಕಂಥ ಒಂದು ಸೇವೆಯಲ್ಲಿ ನಾವು ನಿರತರಾಗಿದ್ದೀವಿ. ಆ ಒಂದು ನ್ಯಾಯ ಸಂಸ್ಥೆಯಿಂದ ಇವತ್ತು ನಾನು ಬಂದಿದ್ದೀನಿ. ಇಲ್ಲಿ ಮೊದಲನೇದಾಗಿ ಈ ಮಹಿಳೆಯ ಹಕ್ಕುಗಳು, ಈ ಮಹಿಳೆಯ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಸಂವಿಧಾನದಲ್ಲೇ ಸ್ಪಷ್ಟವಾಗಿ ಒಂದು ವಿವರಣೆಯನ್ನು ನೀಡಿದ್ದಾರೆ. ಮೊದಲನೇದಾಗಿ ಮಹಿಳೆಯ ಹಕ್ಕುಗಳು ಅಂತಂದರೆ ಏನಂತಂದರೆ, ಒಬ್ಬ ಮಹಿಳೆಯು ಸಮಾಜದಲ್ಲಿ ಗೌರವಯುತವಾಗಿ ಸಾಮಾಜಿಕವಾಗಿ ಮತ್ತು ಸಮಾನತೆಯಿಂದ ಜೀವನ ಮಾಡ್ತಕ್ಕಂಥ ಹಕ್ಕುಗಳಿಗೆ ಏನಾದರೂ ತೊಂದರೆ ಮಾಡಿದ್ರೆ ಅದಕ್ಕೆ ಯಾವ ರೀತಿ ಕಾನೂನು ಪಾಲನೆ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ, ಅವರ ಒಂದು ಹಕ್ಕುಗಳು ಎಲ್ಲಿ ಪಡ್ಕೊಳ್ಬೇಕು ಅಂತ ವಿಚಾರದಲ್ಲಿ ನಾವು ತಿಳಿಸ್ಕೊಳ್ಳೋಗಿದೆ. ಮೊದಲನೇದಾಗಿ ಸಮಾಜದಲ್ಲಿ ಒಬ್ಬ ಮಹಿಳೆಯಾಗಿ ಒಬ್ಬ ಹೆಣ್ಣುಮಗುವಾಗಿ ಬದುಕ್ತಕ್ಕಂಥ ಒಂದು ಹಕ್ಕು ಅವ್ರಿಗೆ ಮೊದಲನೇದಾಗಿ ಇರುತ್ತೆ. ಬದುಕ್ತಕ್ಕಂಥದ್ದಂದರೆ ಯಾವುದೇ ವ್ಯಕ್ತಿಯ ದೌರ್ಜನ್ಯ ಅಥವಾ ಅವ್ರ ಮೇಲೆ ಆಗ್ತಕ್ಕಂಥ ಹಲ್ಲೆಗಳಾಗಲಿ ಅಥವಾ ಸಮಾಜದಲ್ಲಿ ನಿಂದನೆಗಳಾಗಲಿ ಇವೆಲ್ಲವುಗಳಿಂದ ಒಂದು ಮುಕ್ತಿಯನ್ನು ಪಡ್ಕೊಂಡು ಒಂದು ಸಮಾಜದಲ್ಲಿ ಸ್ವತಂತ್ರವಾಗಿ ಜೀವನ ಮಾಡ್ತಕ್ಕಂಥ ಅಥವಾ ಬದುಕ್ತಕ್ಕಂಥ ಹಕ್ಕನ್ನು ನಮ್ಮ ಸಂವಿಧಾನದಲ್ಲೂ ಕಲ್ಪಿಸ್ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಮಹಿಳೆಯರು ವಾಕ್ ಸ್ವಾತಂತ್ರ್ಯವನ್ನು ಸಹ ನಮ್ಮ ಒಂದು ಸಂವಿಧಾನದ ಅಡಿಯಲ್ಲಿ ಕಲ್ಪಿಸ್ಕೊಟ್ಟಿದ್ದಾರೆ. ವಾಕ್ ಸ್ವಾತಂತ್ರ್ಯ ಅಂತಂದರೆ ಈಗ ಮುಕ್ತವಾಗಿ ಮಾತಾಡ್ತಕ್ಕಂಥ ಒಂದು ವಾಕ್ ಸ್ವಾತಂತ್ರ್ಯ. ಈ ಕೆಲವು ಸಂದರ್ಭಗಳಲ್ಲಿ ಕೆಲವು ವಿಚಾರಗಳನ್ನ ಮಾತನಾಡಲೇಬಾರ್ದು ಅಂತೇಳಿ ಹೇಳ್ತಾರೆ. ಆದರೆ ಈ ಸಂವಿಧಾನದ ಅಡಿಯಲ್ಲಿ ಅಥವಾ ಕಾನೂನುಗಳಿನ ಚೌಕಟ್ಟಿನ ಒಳಗಡೆ ಮಹಿಳೆಯರು ಸಹ ಅಥವಾ ಹೆಣ್ಣುಮಕ್ಕಳು ಸಹ ಮುಕ್ತವಾಗಿ ತಮ್ಮ ವಿವೇಚನೆಗಳನ್ನು ಅಥವಾ ತಮಗೆ ಆಗ್ತಕ್ಕಂಥ ತೊಂದರೆಗಳನ್ನು ಅಥವಾ ಯಾವುದೋ ಒಂದು ವಿಷಯವನ್ನು ಚರ್ಚೆ ಮಾಡಲಿಕ್ಕೆ ಮುಕ್ತವಾಗಿ ಮಾತಾಡ್ತಕ್ಕಂಥ ಒಂದು ವಾಕ್ ಸ್ವಾತಂತ್ರ್ಯವನ್ನು ಸಹ ನಮ್ಮ ಸಂವಿಧಾನದಲ್ಲಿ ಕಲ್ಪಿಸ್ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿ ಮತ್ತೊಂದು ಹಕ್ಕು, ಮಹಿಳೆಯರಿಗಿರ್ತಕ್ಕಂಥ ಮತ್ತೊಂದು ಹಕ್ಕು ಅಂತಂದರೆ ನೆಮ್ಮದಿಯಿಂದ ಒಂದು ಜೀವನ ಮಾಡ್ತಕ್ಕಂಥ ಹಕ್ಕನ್ನು ಸಹ ಕಲ್ಪಿಸ್ಕೊಟ್ಟಿದ್ದಾರೆ. ಅವರು ರೈಟ್ಸ್ ಅದು ಏನು ನೆಮ್ಮದಿಯಾಗಿ ಜೀವನ ಮಾಡಬೇಕು, ಯಾರ ತೊಂದರೆಯೂ ಇಲ್ಲದೆ, ಯಾರ ಒತ್ತಡವೂ ಇಲ್ಲದೆ ಮುಕ್ತವಾಗಿ ಮತ್ತು ನೆಮ್ಮದಿಯಾಗಿ ಜೀವನ ಮಾಡ್ತಕ್ಕಂಥ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಹಕ್ಕು. ಈ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಹಕ್ಕು ಅಂತಂದರೆ ಇವತ್ತು ಸಮಾಜದಲ್ಲಿ ಒಂದು ಮಹಿಳೆಗೆ ಆಗ್ತಕ್ಕಂಥ ತೊಂದರೆಗಳಾಗಿರ್ಬೋದು, ಲೈಂಗಿಕ ದೌರ್ಜನ್ಯಗಳಾಗಿರ್ಬೋದು ಅಥವಾ ಅವ್ರ ಮೇಲೆ ಹಲ್ಲೆಗಳಾಗಿರ್ಬೋದು, ಅನೇಕ ಒಂದು ಸಮಾಜದಲ್ಲಿ ಒಂದು ಕೆಟ್ಟದಾಗಿ ಮಾತಾಡೋದಾಗಲಿ ಅಥವಾ ಬಿಂಬಿಸೋದಾಗಲಿ, ಅವರಿಗೆ ಮುಜುಗರ ಆಗೋ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದಾಗಲಿ, ಇವೆಲ್ಲವುಗಳಿಂದ ರಕ್ಷಣೆಯನ್ನು ಪಡ್ಕೊಳ್ತಕ್ಕಂಥ ಹಕ್ಕು ಸಹ ಇವತ್ತು ಆ ಒಂದು ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಅಂದರೆ ಅವ್ರ ಹಕ್ಕೋದು, ಅವ್ರು ಪಡ್ಕೊಳ್ತಕ್ಕಂಥ ಹಕ್ಕು. ಅದರ ಜೊತೆಯಲ್ಲಿ ಆಸ್ತಿಯ ಹಕ್ಕು. ಈ ಆಸ್ತಿ ಹಕ್ಕು ಅಂತಂದರೆ ಈಗ ಸಾಮಾನ್ಯವಾಗಿ ಇತ್ತೀಚೆಗೆ ಒಂದು ಹಿಂದೂ ಕಾನೂನು ಅದರ ಪ್ರಕಾರ
2005ರಲ್ಲಿ ಒಂದು ಆಕ್ಟ್ ಬಂತು. ಆ ಸಕ್ಸೆಷನ್ ಆಕ್ಟ್, ಅದು ಹಿಂದೂ ಕಾನೂನು ಆಕ್ಟಲ್ಲಿ ಆಸ್ತಿ ವಿಚಾರದಲ್ಲಿ ಸೆಕ್ಷನ್ 6 ಅಮೆಂಡ್ಮೆಂಟ್ ಮಾಡಿ ಅದನ್ನು ಆ ಒಂದು ಕುಟುಂಬದಲ್ಲಿರ್ತಕ್ಕಂಥ ಗಂಡು ಮಕ್ಕಳಿಗೆ ಸಮಾನವಾಗಿ ಹೆಣ್ಣು ಮಕ್ಕಳಿಗೂ ಆಸ್ತಿ ಕೊಡಬೇಕು ಅನ್ನೋ ವಿಚಾರದಲ್ಲಿ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟು ಅನೇಕ ಪ್ರಕರಣಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದರ ಅನ್ವಯ ಈ ಒಂದು ಹಿಂದೂ ಸಕ್ಸೆಷನ್ ಆ್ಯಕ್ಟನ್ನು ಮತ್ತು ಆ ಹಿಂದೂ ಕಾನೂನನ್ನು ತಿದ್ದುಪಡಿ ಮಾಡಿ ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಮತ್ತು ಅದರ ಜೊತೆಯಲ್ಲಿ ಒಂದು ಶಿಕ್ಷಣದ ಹಕ್ಕು ಸಹ ಈ ಮಕ್ಕಳಿಗಿದೆ. ಈಗಾಗಲೇ ನಮ್ಮ ಸರ್ಕಾರಗಳು ಏನಂತಂದರೆ 6ನೇ ತರಗತಿಯಿಂದ ಅಥವಾ 1ನೇ ತರಗತಿಯಿಂದ 14ನೇ ತರಗತಿವರೆಗೂ ಉಚಿತ ಶಿಕ್ಷಣವನ್ನು ಹೆಣ್ಣುಮಕ್ಕಳು ಕೊಡಬೇಕು ಅಂತೇಳಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಆ ಶಿಕ್ಷಣದ ಹಕ್ಕಿನ ಜೊತೆಯಲ್ಲಿ ಈಗ ಕೇಂದ್ರ ಸರ್ಕಾರ ಸಹ ಒಂದು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತೇಳಿ ಅವರಿಗೆ ಒಂದು ಪ್ರೋತ್ಸಾಹವನ್ನು, ಶಿಕ್ಷಣಕ್ಕೆ ಕೊಡ್ತಕ್ಕಂಥ ಒಂದು ಪ್ರೋತ್ಸಾಹವನ್ನು ಸಹ ಒಂದು ಜಾರಿಗೆ ತಂದಿದ್ದಾರೆ. ಹೀಗೆ ಅವರೊಂದು ಶಿಕ್ಷಣದಲ್ಲಿ ಹೆಣ್ಣುಮಕ್ಕಳು ಸಹ ಸಮಾನವಾಗಿ ಮುಂದುವರಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಒಂದು ಶಿಕ್ಷಣದ ಹಕ್ಕನ್ನು ಸಹ ತಂದಿದ್ದಾರೆ. ಮತ್ತು ಉದ್ಯೋಗದಲ್ಲೂ ಅಷ್ಟೇ ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ. ಉದ್ಯೋಗದಲ್ಲೂ ಸಹ ಅಂದರೆ ಯಾವುದೇ ಒಬ್ಬ ಪುರುಷ ಸಮಾನವಾಗಿ ಕೆಲಸ ಮಾಡಿದ್ರೆ ಒಬ್ಬ ಮಹಿಳೆಯರು ಸಮಾನವಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಸಮಾನ ವೇತನವನ್ನು ಕೊಡಬೇಕು ಅಂತೇಳಿ ತಂದಿದ್ದಾರೆ. ಅದರ ಜೊತೆಯಲ್ಲಿ ಒಂದು ಉದ್ಯೋಗದ ಸ್ಥಳಗಳಲ್ಲಿ ಅನೇಕ ರೀತಿಯಲ್ಲಿ ಹೆಣ್ಣುಮಕ್ಕಳಿಗೆ ಒಂದು ರಕ್ಷಣೆಯನ್ನು ಆಗ್ತಕ್ಕಂಥ ಒಂದು ಕಮಿಟಿಗಳು ನೇಮಕ ಮಾಡೋದಾಗಲಿ ಅಥವಾ ರಕ್ಷಣಾ ಕವಚಗಳನ್ನು ಅಲ್ಲಿ ಎಲ್ಲ ರೀತಿಯ ಒಂದು ಸೌಕರ್ಯಗಳನ್ನು ಅವ್ರಿಗೇನೋ ತೊಂದರೆ ಆಗದಿರ ಎಲ್ಲ ಸೌಕರ್ಯಗಳನ್ನು ಉದ್ಯೋಗ ಆಗ್ತಕ್ಕಂಥ ಕ್ಷೇತ್ರದಲ್ಲಿ ಇತ್ತೀಚೆಗೆ ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಯಲ್ಲಿ ರಾಜಕೀಯ ಕ್ಷೇತ್ರದಲ್ಲೂ ಈಗ ಅದನ್ನು ರಿಸರ್ವ್ ಮಾಡಿದ್ದಾರೆ. 33% ಮಹಿಳೆಯರಿಗೂ ಸಹ ಒಂದು ರಿಸರ್ವೇಷನ್ ಮಾಡಿದ್ದಾರೆ. ಇದು ಸಹ ಅವ್ರದ್ದು ಒಂದು ಹಕ್ಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಮತ್ತು ಈ ಎಲ್ಲವುಗಳಿಂದ ಇನ್ನೂ ಹೇಳ್ತಾ ಹೋದರೆ ಅನೇಕ ವಿಚಾರಗಳಿದೆ. ಈಗ ಉದಾಹರಣೆ ಉದ್ಯೋಗದ ವಿಚಾರ ಹೇಳಿದ್ವಿ. ಆ ಉದ್ಯೋಗದ ವಿಚಾರದಲ್ಲಿ ಬಾಬ್ರಿ ದೇವಿ ಪ್ರಕರಣ ಅಂತೇಳಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಯಾವುದೇ ಮಹಿಳೆ ತಾನು ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಅವರಿಗೆ ಸೂಕ್ತವಾದ ರಕ್ಷಣೆ ಮತ್ತು ಸಮಿತಿಯನ್ನು ಅಲ್ಲಿ ನೇಮಕ ಮಾಡಬೇಕು. ಅವರಿಗೆ ರಕ್ಷಣಾ ಕವಚವಾಗಿ ಅಲ್ಲಿ ಸಮಿತಿ ನಿಂತ್ಕೊಳ್ಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನು ಸಹ ಈ ಒಂದು ಮಾಡಿದ್ದಾರೆ. ಅದು ಸಹ ಅವರ ಒಂದು ರೈಟ್ಸ್ ಆಗಿ. ಸರ್, ಇವಾಗ ನೀವೀಗ ಹೇಳಿದ್ರಿ, ಏನಂತ ಹೇಳಿದ್ರೆ ಮಹಿಳೆಯರಿಗೂ ಉದ್ಯೋಗ ಸ್ಥಳಗಳಲ್ಲಿ ಯಾವ ರೀತಿಯ ಹಕ್ಕುಗಳನ್ನ ಈಗ ಆಲ್ರೆಡಿ ಕಾನೂನಿನಲ್ಲಿ ಜಾರಿಗೆ ಕೊಡಿಸಲಾಗಿದೆ. ಆದ್ರೆ ಅದರಲ್ಲಿ ಏನಂತ ಹೇಳಿದ್ರೆ ನಮ್ಮ ಜನಗಳೆಲ್ಲ ಏನಂತ ತಿಳ್ಕೊಂಡಿದ್ದಾರೆ ಅಂದ್ರೆ ವರ್ಕ್ ಪ್ಲೇಸ್ ಅಲ್ಲಿ ಏನಾದ್ರೂ ಹರಾಸ್ಮೆಂಟ್, ಸೆಕ್ಷುವಲ್ ಹರಾಸ್ಮೆಂಟ್ ಆದ್ರೆ ಈ ಹಕ್ಕುಗಳು ಮಹಿಳೆಯರಿಗೆ ಇರುತ್ತೆ ಅಂತ ಹೇಳಿ ಅವರು ಅನ್ಕೊಂಡಿದ್ದಾರೆ. ಆದ್ರೆ ಇದು ಬರೀ ಲೈಂಗಿಕ ದೌರ್ಜನ್ಯಕ್ಕೆ ಮಾತ್ರ ಸೀಮಿತವಾಗಿರುತ್ತಾ ಅಥವಾ ಇದನ್ನು ಹೊರತುಪಡಿಸಿ ಯಾವ್ಯಾವ ರೀತಿಯ ಹಕ್ಕುಗಳು ಮಹಿಳೆಯರಿಗೆ ಅಂದ್ರೆ ಉದ್ಯೋಗಸ್ಥ ಮಹಿಳೆಯರಿಗೆ ಹಕ್ಕುಗಳು ಇದೆ ಸರ್? ಅಲ್ಲ, ಈಗ ಉದ್ಯೋಗ ಸ್ಥಳದಲ್ಲಿ ಬರೀ ಲೈಂಗಿಕ ವಿಚಾರದಲ್ಲ, ಎಲ್ಲ ರೀತಿಯಲ್ಲೂ ಅವರಿಗೆ ರಕ್ಷಣೆ ಕೊಡಬೇಕು. ಈಗ ನಾವು ಆಗಲೇ ಚರ್ಚೆ ಮಾಡಿದ್ವಿ, ಸಮಾನ ಕೆಲಸಕ್ಕೆ ಸಮಾನ ವೇತನೆಯನ್ನು ಕೊಡಬೇಕು. ಮತ್ತು ಅವರಿಗೆ ಹಲ್ಲೆ ಮಾಡೋದಾಗಲಿ ಅಥವಾ ಅವ್ರ ವಿರುದ್ಧವಾಗಿ ಕೆಟ್ಟದಾಗಿ ಅಲ್ಲಿ ಪ್ರಚಾರ ಮಾಡೋದಾಗಲಿ ಅಥವಾ ಅವ್ರ ಕೆಲಸದಲ್ಲಿ ಏನೇ ತೊಂದರೆ ಮಾಡಿ ಸ್ಯಾಲ್ರಿ ಇಟ್ಕೊಳ್ಳೋದಾಗಲಿ ಅಥವಾ ಕಡಿತ ಮಾಡೋದಾಗಲಿ, ಕೊಡದೇ ಇರೋದಾಗಲಿ, ಅಲ್ಲಿ ಆಗ್ತಕ್ಕಂಥ ಅನೇಕ ರೀತಿಯ ತೊಂದರೆಗಳಿಂದ ಎಲ್ಲವೂ ಸಹ ಒಂದು ಉದ್ಯೋಗ ಸ್ಥಳದಲ್ಲಿ ಒಂದು ರಕ್ಷಣೆಯನ್ನು ಕೊಡಬೇಕು. ಅಲ್ಲೇನಾದರೂ ತೊಂದರೆ ಆದರೆ ಒಂದು ಕಮಿಟಿಯನ್ನು ನೇಮಕ ಮಾಡಬೇಕು. ಆ ಕಮಿಟಿಯ ಮುಖಾಂತರ ಎಲ್ಲವೂ ಅವರಿಗೆ ರಕ್ಷಣೆ ಒದಗಿಸುವ ರೀತಿಯಲ್ಲಿ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಆ ಕಮಿಟಿ ಮಾಡಬೇಕು ಅಂತೇಳಿ ಬಾಬ್ರಿ ದೇವಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಎಲ್ಲ ಕಂಪನಿಗಳಿಗೂ ಅಥವಾ ಉದ್ಯೋಗ ಮಾಡೋ ಸ್ಥಳಗಳಲ್ಲಿ ಇರತಕ್ಕಂಥ ಎಲ್ಲ ಇವ್ರಿಗೂ ನಿರ್ದೇಶನ ನೀಡಿದೆ. ಸರ್, ಈಗ ಹೇಳಿದ್ರೆ ನೀವು ಪ್ರತಿಯೊಂದು ಕಂಪ್ನಿಯಲ್ಲಿ ಮಹಿಳೆಯರ ರಕ್ಷಣೆಗೋಸ್ಕರ ಒಂದು ಕಮಿಟಿಯನ್ನ ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರಿ. ಒಂದು ವೇಳೆ ಕಮಿಟಿಯಲ್ಲಿ ಈ ರೀತಿ ಆಗಿದೆ ಅಂತ ಹೇಳಿ ಯಾವ್ದಾದ್ರು ಒಂದು ವರದಿಯನ್ನ ಸಲ್ಲಿಸ್ತಾರೆ. ಅವ್ರಿಗೇನಾದ್ರೂ ಮಹಿಳೆಯರಿಗೆ ತೊಂದರೆ ಆಗಿದ್ದು ಅದ್ರ ಬಗ್ಗೆ ದೂರು ದಾಖಲು ಮಾಡ್ಕೊಂಡಿದ್ದು ಎಲ್ಲಾನು ಮಾಡಿದ್ರೆ ಅವರಿಗೆ ಒಂದು ವರದಿಯನ್ನ ಸಲ್ಲಿಸ್ತಾರೆ. ಅದಾದ್ಮೇಲೆ ಯಾವ ರೀತಿ ಆದಂತಹ ಕಾನೂನು ಕ್ರಮಗಳನ್ನ ಅವ್ರಗಳ ಮೇಲೆ ಕೈಗೊಳ್ಬೋದು ಸರ್? ಇಲ್ಲಿ ವಿಶೇಷವಾಗಿ ಆ ಒಂದು ಕಮಿಟಿಗೆ ಒಂದು ದೂರನ್ನು ಕೊಡಬೇಕು. ಏನಾದರೂ ಮಹಿಳೆಗೆ ತೊಂದರೆ ಆದರೆ ಕಮಿಟಿಗೆ ಒಂದು ದೂರನ್ನು ಕೊಡಬೇಕು. ಅಲ್ಲಿ ಏನಾದರೂ ಅವರು ಯಾವ ರೀತಿ ಕ್ರಮಗಳು ಕೈಗೊಳ್ಬೋದು ಅಥವಾ ಏನಾದರೂ ಕ್ರಮ ಕೈಗೊಳ್ಳಿಲ್ಲ ಅಂತಂದರೆ ಅವರಿಗೆ ಸೂಕ್ತ ರೀತಿಯಲ್ಲಿ ಸಂಬಂಧಪಟ್ಟ ಠಾಣೆಗಳಲ್ಲಿ ಒಂದು ದೂರು ನೀಡ್ತಕ್ಕಂಥ ಒಂದು ಅವಕಾಶ ಇದೆ. ಅದರ ಜೊತೆಯಲ್ಲಿ ಅಲ್ಲೂ ಏನು ಅವ್ರಿಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ವಿಶೇಷವಾಗಿ ಮಹಿಳಾ ಸಾಂತ್ವನ ಕೇಂದ್ರಗಳು ಅಂತ ಬರುತ್ತದೆ ಅಥವಾ ಮತ್ತು ಮಹಿಳಾ ಆಯೋಗ ಇದೆ. ಅದರ ಜೊತೆಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟಗಳಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಇದೆ.
ಮತ್ತು ಇತ್ತೀಚೆಗೆ ನಮ್ಮ ನ್ಯಾಯ ಒಂದು ಸಂಸ್ಥೆ ಕಡೆಯಿಂದ ಸಂವಿಧಾನ ಫೆಲೋ ನ್ಯಾಯ ಸಂಸ್ಥೆ ಕಡೆಯಿಂದ ಪ್ರತಿ ತಾಲೂಕಿನಲ್ಲೂ ಡಿಸ್ಟಿಕ್ನಲ್ಲೂ ಒಂದು ಸಾಂತ್ವನ ಕೇಂದ್ರಗಳನ್ನು ಇದು ಮಾಡ್ತಾ ಇದ್ವಿ. ಅಲ್ಲೂ ಸಹ ಹೆಲ್ಪ್ಲೈನನ್ನು ನಾವು ಮಾಡ್ತಾ ಇದ್ವಿ. ಏನೇ ತೊಂದರೆ ಆದ್ರೂ ಅಲ್ಲೋದ್ರೆ ನಮ್ಮದೇ ವಕೀಲರುಗಳಿರ್ತಾರೆ, ಸಂವಿಧಾನ ಫೆಲೋಸ್ ಇರ್ತಾರೆ, ಅವರು ತಮ್ಮ ಒಂದು ರಕ್ಷಣೆಗೂ ಬರ್ತಾರೆ. ಅದ್ರ ಜೊತೆಯಲ್ಲಿ ಈಗ ಹೇಳಿದ್ನಲ್ಲ, ನಾನು ದೂರು ಕೊಡ್ತಕ್ಕಂಥದ್ದಾಗಲಿ ಮತ್ತು ಅಪೀಲ್ ಹೋಗ್ತಕ್ಕಂಥ ಎಲ್ಲ ವ್ಯವಸ್ಥೆನ ಕಲಿಸ್ಕೊಡ್ಬೋದು. ಮತ್ತು ಅದ್ರ ಜೊತೆಯಲ್ಲಿ ಏನಾದರೂ ವಿಶೇಷವಾಗಿ ಏನಾದರೂ ಅವರಿಗೆ ತೊಂದರೆ ಆಗೋ ರೀತಿಯಲ್ಲಿದ್ದರೆ 0 FIR ಅಂತ ಬರುತ್ತೆ. 0 FIR ಅಂತಂದರೆ ತಾನು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಏನಾದರೂ ತೊಂದರೆ ಇದೆ ಇಮಿಡಿಯೇಟ್ಲಿ ಹೋಗಿ ಒಂದು ಠಾಣೆಗೆ ಅಲ್ಲೇ ಹತ್ತಿರದಾಗ ಇರತಕ್ಕಂಥ ಠಾಣೆಗಳಲ್ಲಿ ಹೋಗಿ ದೂರನ್ನು ಸಲ್ಲಿಸ್ಬೋದು. ಇಮಿಡಿಯೇಟ್ಲಿ ಅವರೊಂದು FIR ಅನ್ನು ಮಾಡ್ತಾರೆ. ಅದು ಮಾಡಲಿಲ್ಲ ಅಂತಂದರೆ ಅವರ ಮೇಲಧಿಕಾರಿಗಳಿಗೂ ದೂರು ಕೊಡ್ಬೋದು. ಸರ್, ಇವಾಗ ಒಬ್ರು ತಿಪ್ಟೂರಿಂದ ಶೋಭಾ ರಾಣಿ ಅಂತ ಹೇಳಿ ವೀಕ್ಷಕರು ಕಾಲ್ ಮಾಡಿದ್ದಾರೆ, ಕೇಳೋಣ ಸರ್. ಹಲೋ ಹಲೋ, ಶೋಭಾ ರಾಣಿ ಅವರೇ ಹೇಳಿ ಮೇಡಮ್, ನಿಮ್ಮ ಕ್ವಶನ್ ಏನಿದೆ ಅಂತ ಹೇಳಿ. ನನ್ನ ಹೆಸರು ಶೋಭಾ ರಾಣಿ ಅಂತ, ಚಿತ್ತೂರು ತಾಲೂಕು ತಡಕದಿಂದ ಮಾತಾಡ್ತಾ ಇದ್ದೀನಿ. ಹೇಳಿ. ನಮ್ಮ ಮನೆಯವರು ಡೆತ್ ಆಗಿ 1 ವರ್ಷ ಆಗಿದೆ ಮೇಡಮ್. ಅವರಿಗೆ 1 ಎಕರೆ ಸ್ಲಿಪ್ ಬಂದಿದೆ, ಫೌಂಡೇಶನ್ ಆಗಿದೆ ಮೇಡಮ್. ನಮ್ಮ ಭಾವರು ದುಡ್ಡು ಕೊಡ್ತಾ ಇಲ್ಲ ನಮ್ಗೆ. ನಮ್ಮ ಮನೆಯವರು ಡೆತ್ ಆಗಿದ್ದಾರೆ, ಹಂಗಾಗಿ ನಮ್ಗೆ ಯಾವ ರೀತಿ ಕ್ರಮ ಮಾಡ್ಕೊಬೇಕು ಅಂತ ಗೊತ್ತಾಗ್ತಿಲ್ಲ ಮೇಡಮ್. ಅಲ್ಲಮ್ಮ, ಈಗ ನಿಮ್ಮ ಭಾವರ ಡೆತ್ ಆದ್ಮೇಲೆ ಆಸ್ತಿಯಲ್ಲಿ ಏನು ಭಾಗ? ನಮ್ಮ ಮನೆಯವರು ಡೆತ್ ಆಗಿರೋದು ಮೇಡಮ್. ನಿಮ್ಮ ಅಣ್ಣ? ನಮ್ಮ ಯಜಮಾನರು ಡೆತ್ ಆಗಿರೋದು. ಅದೇ, ನಿಮ್ಮ ಯಜಮಾನರು ಡೆತ್ ಆಗಿದ್ದಾರೆ. ಈಗ ಅದು ದುಡ್ಡು ಆಸ್ತಿ ಆ ಥರದ್ದು ಕೊಡ್ತಾ ಇಲ್ಲ ಅಂತ ನಿಮ್ಮ? ಅಲ್ಲ ಸರ್, ಅಂದ್ರೆ ಅವರು ಹಸ್ಬೆಂಡ್ ಈಗಾಗಲೇ ಡೆತ್ ಆಗಿದ್ದಾರೆ. ಅವ್ರ ಹಸ್ಬೆಂಡ್ ಅಣ್ಣ ಅಂದ್ರೆ ಅವ್ರ ಗಂಡನ ಅಣ್ಣ ಏನಿದ್ದಾರೆ ಅವರಿಗೆ ಬರ್ತಿರುವಂತಹ ಆಸ್ತಿಯನ್ನ ಕೊಡ್ತಾ ಇಲ್ಲ. ಅಂದ್ರೆ ಅವ್ರಿಗೆ ಗಂಡನ ಭಾಗಕ್ಕೆ ಬಂದಿರೋ ಆಸ್ತಿಯನ್ನ ಇವ್ರಿಗೆ ಕೊಡ್ತಾ ಇಲ್ಲ. ಹಾಗಾಗಿ ಇದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ. ನಿಮ್ಗೆ ಮಕ್ಕಳು ಇದಾರಾ? ಇಲ್ಲ ಇಲ್ಲ ಸರ್, ಇಲ್ಲ, ಮಕ್ಕಳು ಇಲ್ವಲ್ಲ. ನೋಡಿ, ಈ ವಿಚಾರದಲ್ಲಿ ಏನು ಅಂತಂದರೆ, ಈಗ ಸಾಮಾನ್ಯವಾಗಿ ಗಂಡ ತೀರ್ಕೊಂಡ ನಂತರ ಹೆಂಡತಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕೇಸನ್ನು ಹಾಕ್ಬೋದು. ಆದರೆ ಗಂಡ ಬದುಕಿದ್ದಾಗ ನಾವು ಭಾಗದ ಕೇಸನ್ನು ಹಾಕೋದಕ್ಕೆ ಬರೋದಿಲ್ಲ. ಒಂದು ವೇಳೆ ಏನಾದರೂ ಮಕ್ಕಳಿದ್ದರೆ ಆ ಮಕ್ಕಳ ಕೈಯಲ್ಲಿ ನಾವು ಭಾಗದ ಕೇಸ್ ಹಾಕಿ ಅವರ ಒಂದು ಆಸ್ತಿಗಳೇನಿದೆ ಆಸ್ತಿ ಮೇಲೆ ಒಂದು ವಿಭಾಗದ ದಾವೆಯನ್ನು ಸಂಬಂಧಪಟ್ಟ ಆ ಒಂದು ತಾಲೂಕು ನ್ಯಾಯಾಲಯಗಳಲ್ಲಿ ಕೇಸನ್ನು ದಾಖಲು ಮಾಡಬೇಕು. ದಾಖಲು ಮಾಡಿದ ಮೇಲೆ ಅಲ್ಲಿ ಎಲ್ಲ ರೀತಿಯ ಒಂದು ವಿಭಾಗಕ್ಕಾಗಿ ದಾಖಲೆಗಳನ್ನೆಲ್ಲ ಕೊಟ್ಟರೆ ನ್ಯಾಯಾಲಯ ಅಂತಿಮ ಒಂದು ತೀರ್ಪನ್ನು ಕೊಡ್ತೈತೆ. ಮತ್ತು ಅವರಿಗೆ ಆ ಭಾಗ ಬರೋ ರೀತಿಯಲ್ಲೂ ಮಾಡ್ತೈತೆ. ಯಾಕಂದರೆ ಅವರ ಒಂದು ರೈಟ್ಸು, ಗಂಡನ ಆಸ್ತಿ ಏನಿದೆ ಅದು ಹೆಂಡತಿಗೆ ಮತ್ತು ಮಕ್ಕಳಿಗೆ ಬರಲೇಬೇಕು. ಇದು ಕಾನೂನಲ್ಲಿ ಅವಕಾಶ ಇದೆ. ದಯವಿಟ್ಟು ತಾವು ಸಂಬಂಧಪಟ್ಟ ಒಂದು ತಾಲೂಕು ನ್ಯಾಯಾಲಯದಲ್ಲಿ ಹೋಗಿ ಒಂದು ದಾವೆಯನ್ನು ಹಾಕಿ, ವಿಭಾಗಕ್ಕಾಗಿ ದಾವೆಯನ್ನು ಹಾಕಿದ್ರೆ ಖಂಡಿತ ನಿಮಗೆ ಭಾಗ ಸಿಗುತ್ತೆ. ಸರಿ ಸರ್. ಸರಿ, ಈಗ ಮತ್ತೆ ಇನ್ನೊಂದು ಅಂತ ಹೇಳಿದರೆ, ಇವಾಗ ಎಲ್ಲ ಕಡೆ ಏನು ಚರ್ಚೆ ಆಗುತ್ತೆ ಅಂತಂದರೆ ರೈಟ್ ಅಗೇನ್ಸ್ಟ್ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಹೇಳಿ, ಇದೊಂದು ತುಂಬ ಮುಖ್ಯವಾದಂತಹ ಇದಾಗಿದೆ ಸರ್. ಹಾಗಾಗಿ ಈ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಅಂದರೆ ಮನೆಯಲ್ಲೇ ಒಂದು ದೌರ್ಜನ್ಯಕ್ಕೆ ಒಳಗಾಗಂತಹ ಹೆಣ್ಮಕ್ಳುಗಳು, ಇವರಿಗೆ ಯಾವ್ಯಾವ ರೀತಿ ಕಾನೂನಿನಲ್ಲಿ ಹಕ್ಕುಗಳಿದೆ, ಮತ್ತು ಈ ರೀತಿ ಒಂದು ವೇಳೆ ಅವ್ರೇನಾದ್ರು ದೌರ್ಜನ್ಯಕ್ಕೆ ಒಳಗಾದರೆ ಅವರು ಏನೇನೆಲ್ಲ ಮಾಡಬೇಕು ಸರ್? ಇಲ್ಲಿ ವಿಶೇಷವಾಗಿ ಇದು ಡೊಮೆಸ್ಟಿಕ್ ವೈಲೆನ್ಸ್ ಅಂತಂದರೆ ಒಂದು ಕುಟುಂಬದ ಒಳಗಡೆ ಆಗ್ತಕ್ಕಂಥ ಒಂದು ದೌರ್ಜನ್ಯಗಳು. ಅಂದರೆ ಹೆಂಡತಿ ಅಥವಾ ಹೆಂಡತಿ ಮೇಲೆ ಆಗ್ತಕ್ಕಂಥ ಒಂದು ದೌರ್ಜನ್ಯಗಳಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿ ಅವರು ದೌರ್ಜನ್ಯಗಳು ಅಥವಾ ಯಾವ್ಯಾವ ರೀತಿ ಅವರು ತೊಂದರೆ ಆಗ್ಬೋದು ಅಂತಂದರೆ, ಈಗ DV ಆಕ್ಟ್ ಪ್ರಕಾರ ನಾವು ಬಂತಂದರೆ ಅವ್ರಿಗೆ ಒಂದು ಹಲ್ಲೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಅವರು ಇಷ್ಟಕ್ಕೆ ವಿರುದ್ಧವಾಗಿ ಲೈಂಗಿಕ ಕಿರುಕುಳ ಕೊಡ್ತಕ್ಕಂಥದ್ದಾಗಲಿ, ಅದು ದೇಹ ಅಥವಾ ಯಾವುದೇ ಭಾಗಕ್ಕೆ ತೊಂದರೆ ಆಗೋ ರೀತಿ ಒಂದು ಅಂಗವೈಕಲ್ಯ ಮಾಡೋದಾಗಲಿ, ಅಥವಾ ಅವ್ರನ್ನ ಕೆಟ್ಟದಾಗಿ ಮನೆಯಲ್ಲಿ ಅವಮಾನಿಸ್ತಕ್ಕಂಥದ್ದಾಗಲಿ, ಅಥವಾ ಅವರ ಒಂದು ಪೋಷಕರ ಒಂದು ಸಮ್ಮುಖದಲ್ಲಿ ಅವ್ರಿಗೇನಾದರೂ ಅವಮಾನ ಆಗೋ ರೀತಿಯಲ್ಲಿ ನಡ್ಕೊಳ್ತದಾಗಲಿ, ಈ ಎಲ್ಲ ಇದನ್ನು ಮಾಡ್ತಕ್ಕಂಥ ಇದರಲ್ಲಿ ಒಂದು ಡೊಮೆಸ್ಟಿಕ್ ಅಂದರೆ ಅಲ್ಲೊಂದು ಉಲ್ಲಂಘನೆ ಆಗ್ತಿದೆ. ಆ ಮಹಿಳೆಗೆ ಇರ್ತಕ್ಕಂಥ ಒಂದು ಕೌಟುಂಬಿಕ ರಕ್ಷಣೆ ಏನಿದೆ ಅದನ್ನು ಎಲ್ಲ ಉಲ್ಲಂಘನೆ ಆಗ್ತಾ ಇರ್ತೈತೆ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ, ಈಗ ಮೊದಲು ಒಂದು ಸೆಕ್ಷನ್ 498A ಅಂತೇಳಿ ಒಂದು IPCಯಲ್ಲಿ ಆ ಒಂದು ದೂರನ್ನು ಕೊಡ್ತಾಯಿದ್ರು. ಆ ದೂರನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಪೊಲೀಸ್ನವರು ಇಮಿಡಿಯೇಟ್ಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು, FIR ಹಾಕಿ ಕ್ರಮ ಕೈಗೊಂಡು ಇದು ಮಾಡ್ಬೋದು. ಮತ್ತು ಅದ್ರ ಜೊತೆಯಲ್ಲಿ ಅವ್ರಿಗೇನಾದ್ರೂ ಆ ರೀತಿ ತೊಂದರೆ ಇದೆ. ಇವಾಗ ಹನುಮಂತ್ ರಾಜು ಅಂತ ಹೇಳಿ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ಹಲೋ ಸರ್, ಹೇಳಿ ಸರ್, ನಿಮ್ಮ ಕ್ವೆಶನ್ ಏನಿದೆ ಅಂತ ಹೇಳಿ. ಕ್ವೆಶನ್ ಬಂದು ನಮ್ಮ ಮಿಸಸ್ ಮತ್ತೆ ನಮ್ಮ ಮಿಸಸ್ ಅವ್ರ ತಂಗಿ ಮತ್ತೆ ಅವ್ರ ದೊಡ್ಡಕ್ಕೆ ಅವರ ಬ್ರದರ್ ತೀರೋಗಿದ್ದಾರೆ.
ಹಾ ಅವ್ರಿಗೆ ಮಕ್ಕಳಿಲ್ಲ. ಹಾ ಅವ್ರು 3 ಜನಕ್ಕೂ ಭಾಗ ಕೊಡಲ್ಲ ಅಂತ ಕೇಸ್ ಮಾಡಿದ್ರು. ಹಾ ಸೆಷನ್ ಕೋರ್ಟ್ ಅಲ್ಲಿ ಇವ್ರ ಕಡೆನೆ ಸಂಭಾಗ ಕೊಡ್ಬೇಕು, ಈಕ್ವಲ್ ಶೇರ್ ಅಂತ ಆರ್ಡರ್ ಆಗಿದೆ. ಹೌದು ಹೌದು ಹೌದು. ಆದ್ರೂ ಅವರು ನಾನು ಹೈಕೋರ್ಟ್ ಹೋಗ್ತೀನಿ ಅಂತ ಇವ್ರಿಗೆ ಎದುರಿಸ್ತಾ ಇದ್ದಾರೆ. ಹಾಂ 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 ಹೈಕೋರ್ಟ್ ಹೋಗ್ಬೋದಾ, ಹೋದ್ರೆ ಏನ್ ತೊಂದರೆ ಆಗಲ್ವಾ? ಹಾಂ ಸರ್, ಈ ಕೇಸಲ್ಲಿ ನೋಡಿ, ಈ ಕೇಸಲ್ಲಿ ಈಗಾಗಲೇ ನಾವು ಹೇಳಿದ್ವಿ, ಹಿಂದೂ ಸಕ್ಸೆಷನ್ ಮತ್ತು ಹಿಂದೂ ಕಾನೂನು ಪ್ರಕಾರ ಸೆಕ್ಷನ್ 6 ಸಬ್ ಕ್ಲಾಸ್ 1 ಅಮೆಂಡ್ಮೆಂಟ್ ಮಾಡಿಕೊಂಡು ಗಂಡು ಮಕ್ಕಳ ಸಮಾನ ಹೆಣ್ಮಕ್ಳಿಗೂ ಸಮಭಾಗ ಅಂತೇಳಿ ಸ್ಪಷ್ಟವಾಗಿ ಆ ಕಾನೂನಿನಲ್ಲೇ ಬಂದಿದೆ. ಇಂಥ ಸಂದರ್ಭದಲ್ಲಿ ಈಗ ಹೆಣ್ಮಕ್ಳ ಪರವಾಗಿ ಒಂದು ಕೋರ್ಟಲ್ಲೇ ಆದೇಶ ಆದಮೇಲೆ ಅದರ ಎದುರುದಾರರು ಅಪೀಲ್ ಹೋಗ್ತಕ್ಕಂಥ ಅವಕಾಶ ಇದೆ. ಯಾಕಂದರೆ ಕಾನೂನಲ್ಲೇ ಸ್ಪಷ್ಟವಾಗಿ ಹೆಣ್ಮಕ್ಳಿಗೆ ಈಕ್ವಲ್ ಭಾಗ ಕೊಡಬೇಕು ಅಂತ ಇದ್ದಂಥ ಸಂದರ್ಭದಲ್ಲಿ ಹೈಕೋರ್ಟ್ಗೆ ಹೋದ್ರೂ ಸಹ ಹೈಕೋರ್ಟ್ಗೆ ಹೋಗ್ತಕ್ಕಂಥ ಇಬ್ಬರಲ್ಲಿ ಯಾರು ಬೇಕಾದರೂ ಅಪೀಲ್ ಹೋಗ್ತಕ್ಕಂಥ ಅವಕಾಶ ಇದೆ. ಅಪೀಲ್ ಹೋದಂಥ ಸಂದರ್ಭದಲ್ಲಿ ಅಲ್ಲೂ ಸಹ ಇದೇ ಕಾನೂನನ್ನು ಅಳವಡಿಸಿ ಮತ್ತೆ ಹೆಣ್ಮಕ್ಳಿಗೆ ಈಕ್ವಲ್ ಶೇರನ್ನು ಮಾಡ್ತಾರೆ. ಅದರಲ್ಲೇನು ತೊಂದರೆ ಇಲ್ಲ. ಲೋಯರ್ ಕೋರ್ಟಲ್ಲಿ ಏನಾಗಿದೆ ಅದರ ಸಂಬಂಧನೇ ಮಾಡ್ತಾರೆ. ಅಂದರೆ ಅಲ್ಲಿ ಆ ದಾಖಲೆಗಳು ಮತ್ತು ಇವ್ರಿಗೆ ರೈಟ್ಸ್ ಇದೆಯೋ ಇಲ್ವೋ ಅಂತಕ್ಕಂಥದ್ದನ್ನು ನೋಡಿ ಹೈಕೋರ್ಟ್ ಸಹ ಮಾಡುತ್ತೆ. ಅಪೀಲ್ ಹೋಗ್ತಕ್ಕಂಥ ಅವಕಾಶ ಇದೆ. ಹೋದ್ರೂ ಸಹ ನೀವು ಅಲ್ಲಿ ಎಲ್ಲ ದಾಖಲೆಗಳನ್ನು ಕೊಟ್ಟರೆ ನಿಮಗೆ ಕೆಳ ನ್ಯಾಯಾಲಯ ಏನು ಆದೇಶ ಮಾಡಿತ್ತು, ನಿಮ್ಗೆ ಏನು ಭಾಗ ಕೊಟ್ಟಿತ್ತು ಅದನ್ನು ಕೊಡ್ತಾರೆ. ಇಲ್ಲಿ ಸ್ಪಷ್ಟವಾಗಿ ಗಂಡು ಮಕ್ಕಳ ಸಮಾನ ಹೆಣ್ಮಕ್ಳಿಗೂ ಸಮಭಾಗವಾಗಿ ಆಸ್ತಿ ಕೊಡಬೇಕು ಅಂತ ಕಾನೂನಿದೆ. 100% ಕೊಟ್ಟೇ ಕೊಡ್ತಾರೆ ಇದನ್ನು. ಸರ್, ಈಗಾಗಲೇ ನೀವು ರೈಟ್ ಅಗೇನ್ಸ್ಟ್ ಡೊಮೆಸ್ಟಿಕ್ ವೈಲೆನ್ಸ್ ಅನ್ನೋ ಇದ್ರ ಬಗ್ಗೆನ ಮಾತಾಡ್ತಿದ್ರಿ ಸರ್. ಇದರಲ್ಲಿ ಅಂದ್ರೆ ಮಹಿಳೆಯರಿಗೆ ಏನಾದ್ರೂ ದೌರ್ಜನ್ಯ ಆದ್ರೆ 498A ಅನ್ನೋ ಸೆಕ್ಷನ್ ಅಡಿಯಲ್ಲಿ ದೂರನ್ನ ದಾಖಲಿಸಬಹುದು ಅಂತ ಹೇಳಿ ಇತ್ತು. ಒಂದ್ ವೇಳೆ ಅವ್ರಿಗೇನಾದ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನ ದಾಖಲಿಸಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅವರು ಅದನ್ನ ಹೊರತುಪಡಿಸಿ ಕಾನೂನಾತ್ಮಕವಾಗಿ ಬೇರೆ ಅಂದ್ರೆ ಕೋರ್ಟ್ ಅಲ್ಲಿ ಯಾವ್ಯಾವ ರೀತಿಯ ಹೋರಾಟಗಳನ್ನ ಮಾಡ್ಬೋದು ಸರ್? ಇಲ್ಲಿ ಮೊದಲನೇದಾಗಿ ಒಂದು ವೇಳೆ ಪೊಲೀಸ್ ಅಧಿಕಾರಿಗಳೇನಾದರೂ ಇದ್ರ ಬಗ್ಗೆ FIR ಅಥವಾ ದೂರನ್ನು ಸ್ವೀಕಾರ ಮಾಡಲಿಲ್ಲ ಅಂತಂದರೆ ಅವರು ಇಮಿಡಿಯೇಟ್ಲಿ ಒಂದು ಮಹಿಳಾ ಸಾಂತ್ವನ ಕೇಂದ್ರಕ್ಕೂ ಹೋಗ್ಬೋದು. ಯಾಕಂದರೆ ಅಲ್ಲಿ ಕರೆಸಿ ಎರಡೂ ಕುಟುಂಬಗಳ ನಡುವೆ ರಾಜಿ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಅದು ಬಿಟ್ಟು ಜಿಲ್ಲಾ ಮತ್ತು ತಾಲೂಕು ಮಟ್ಟಗಳಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತಿದೆ. ಅಲ್ಲೂ ಸಹ ಈ ಇಬ್ಬರನ್ನು ಕರೆಸಿ ಅಲ್ಲೂ ಸಹ ರಾಜಿ ಸಂಧಾನವನ್ನು ಮಾಡ್ಬೋದು. ಅದು ಬಿಟ್ಟು ಮತ್ತು ನ್ಯಾಯಾಲಯಕ್ಕೂ ಸಹ ದಾವೆಗಳನ್ನು ಸಲ್ಲಿಸ್ಬೋದು. ಯಾವ ರೀತಿ ಅಂತಂದರೆ, ಈಗ ಏನಾದರೂ ದೌರ್ಜನ್ಯ ಮಾಡಿ ಅಥವಾ ಏನು ಜೀವನಾಂಶ ಕೊಡ್ತಾ ಇಲ್ಲ ಅಂತಂದರೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಪ್ರಕಾರ ಒಂದು ಕೇಸನ್ನು ಸಿವಿಲ್ ಕೋರ್ಟ್ನಲ್ಲಿ ಹಾಕ್ಬೋದು, ತಾಲೂಕು ಮಟ್ಟದ ನ್ಯಾಯಾಲಯಗಳಲ್ಲಿ ಹಾಕ್ಬೋದು. ಅಲ್ಲಿ ಅವ್ರಿಗೇನು ಮಾಡ್ತಾರೆ ಅಂದರೆ ಜೀವನಾಂಶದ ಜೊತೆಗೆ ಅವರಿಗೆ ಶಿಕ್ಷೆ ಕೂಡ, ಏನು ಇವನು ತಪ್ಪು ಮಾಡಿರ್ತಾರೆ ಶಿಕ್ಷೆ ಆಗೋ ರೀತಿಯಲ್ಲೂ ಸಹ ಆದೇಶ ಆಗುತ್ತೆ. ಹಾಗಾಗಿ ಸ್ಟೇಷನಲ್ಲಿ ಆಗಲಿಲ್ಲ ಅಂತಂದರೆ ಅವರು ಕೋರ್ಟ್ಗೂ ಹೋಗ್ಬೋದು. ನ್ಯಾಯಾಲಯದಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಂತಿದೆ, ಅದರಲ್ಲಿ ಅರ್ಜಿಯನ್ನು ಸಲ್ಲಿಸ್ಕೊಂಡು ಅದರಲ್ಲಿ ಅವರು ಪರಿಹಾರವನ್ನು ಕಂಡುಕೊಳ್ಬೋದು. ಸರಿ ಸರ್. ಸರ್, ಈಗ ಇನ್ನೊಬ್ರು ರಮೇಶ್ ಅಂತ ಹೇಳಿ ಕಾಲರ್ ಇದ್ದಾರೆ. ಹಲೋ. ಹಾಂ ಸರ್, ಹೇಳಿ ಸರ್, ನಿಮ್ಮ ಕ್ವಶನ್ ಏನಿದೆ ಅಂತ ಹೇಳಿ. ಕ್ವಶನ್ ಏನಿದೆ ಅಂದ್ರೆ, ಮೊದಲನೇ ಹೆಂಡತಿ ತೀರೋಗಿರ್ತಾರೆ, 2 ಹೆಣ್ಮಕ್ಳು ಇರ್ತಾವ. ಆ ಹೆಣ್ಮಕ್ಳಿಗೆ ಒಬ್ಬರನ್ನ ದತ್ತು ತಂದಿರ್ತಾರ. ಮೊದಲನೇ ಮಗಳಿಗೆ ಆ ಮನಾಳಿ ಇಲ್ಲಿ ಇರ್ತಾನ ಅವನು. ಆಮೇಲೆ ಮತ್ತೆ ತಿರ್ಗಾ ಎರಡನೇ ಹೆಂಡತಿನ ಬೇರೆ ಗೊತ್ತಿಲ್ಲಂಗ ಮಗ ಆಗ್ಬಿಟ್ಟಿರ್ತಾರ. ಅವ್ರಿಗೂ ಒಬ್ಬ ಮಗ ಇರ್ತಾನ. ಅವ್ರಿಗೆ ಯಾವ ರೀತಿ ಸಂಬಂಧ ಹೆಂಗ್ ಬಂದ್ರು ಅಂತ ಕೇಳ್ತಾರೆ. ವಿಶೇಷವಾಗಿ ಇಂಥ ಕೇಸುಗಳಲ್ಲಿ ಮೊದಲನೇ ಹೆಂಡತಿ ಬದುಕಿದ್ದಂಥ ಸಂದರ್ಭದಲ್ಲೇ ಎರಡನೇ ಮದುವೆ ಆಗೋದಕ್ಕೆ ಅವಕಾಶ ನಮ್ಮ ಕಾನೂನಲ್ಲಿ, ಹಿಂದೂ ಕಾನೂನು ಪ್ರಕಾರ ಇಲ್ಲ. ಒಂದು ವೇಳೆ ಏನಾದರೂ ಮೊದಲನೇ ಹೆಂಡತಿ ತೀರ್ಕೊಂಡಿದ್ದು ಎರಡನೇ ಮದುವೆ ಆದರೆ ಎರಡನೇ ಹೆಂಡತಿಯ ಮಕ್ಕಳಿಗೂ ಸಹ ಆಸ್ತಿಯಲ್ಲಿ ರೈಟ್ಸ್ ಇರುತ್ತೆ. ಮತ್ತು ಮೊದಲನೇ ಹೆಂಡತಿ ಮಕ್ಕಳಿಗೂ ಸಹ ಆಸ್ತಿಯಲ್ಲಿ ರೈಟ್ಸ್ ಇರುತ್ತೆ. ಮತ್ತು ಇಲ್ಲಿ ನೀವು ಹೇಳ್ತಾ ಇದ್ದೀರಾ ಆ ಮಗು ಏನೋ ದತ್ತು ತೊಗೊಂಡಿದ್ರು ಅನ್ನೋ ವಿಚಾರನ, ಆ ದತ್ತು ಅಂತ ತಗೊಳ್ತಕ್ಕಂಥ ವಿಚಾರದಲ್ಲಿ ಅದನ್ನು ಸಬ್ ರಿಜಿಸ್ಟ್ರಲ್ಲಿ ರಿಜಿಸ್ಟರ್ ಮಾಡಿಸಿದಾರಾ ಅಥವಾ ನ್ಯಾಯಾಲಯದಿಂದ ದತ್ತು ತೊಗೊಂಡಿದ್ದಾರಾ ಅಂತಕ್ಕಂಥ ವಿಚಾರಗಳನ್ನು ಮತ್ತು ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಇಂಥ ಪ್ರಕರಣದಲ್ಲಿ ಮೊದಲನೇ ಹೆಂಡತಿ ಮಕ್ಕಳಿಗೂ ಮತ್ತು ಮೊದಲನೇ ಹೆಂಡತಿ ಸತ್ತ ನಂತರ ಎರಡನೇ ಹೆಂಡತಿ ಮಕ್ಕಳಿಗೂ ಸಹ
ಯಾವುದೇ ಆಸ್ತಿಗಳಲ್ಲೆಲ್ಲನೂ ಸಮವಾಗಿ ಪಾಲು ಬರ್ತದೆ ಅದರಲ್ಲಿ. ಸರ್, ಇವಾಗ ಮಹಿಳೆಯರಿಗೂ ಕೂಡ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕುಗಳು ಇದೆ ಅಂತ ಹೇಳ್ತಾರೆ. ಅದೇ ರೀತಿ ಏನಪ್ಪಾ ಅಂತ ಹೇಳಿದ್ರೆ, ಮಹಿಳೆಯರಿಗೆ ತನ್ನ ತಂದೆ ಮನೆ ಕಡೆ ಆಸ್ತಿಯಲ್ಲಿ ಅವರಿಗೂ ಸಮಪಾಲು ಕೊಡಬೇಕು ಅಂತ ಹೇಳಿ ಎಲ್ರಿಗೂ ತಿಳಿದಿದೆ. ಒಂದ್ ವೇಳೆ ಆ ಮಹಿಳೆಯರ ತಾಯಿ ಮನೆ ಕಡೆ ಏನಾದರೂ ಆಸ್ತಿ ಇತ್ತು ಅಂತ ಹೇಳಿದ್ರೆ ಆ ಆಸ್ತಿಯಲ್ಲೂ ಕೂಡ ಇವರಿಗೆ ಸಮಾನವಾದ ಹಕ್ಕನ್ನು ಇರುತ್ತಾ? ಮತ್ತೆ ಆಗೇನಾದ್ರೂ ಇದ್ರೆ ಅದಕ್ಕೂ ಕೂಡ ಇವರು ಕೇಸ್ನ ದಾಖಲಿಸಿ ಏನಾದರೂ ಆಸ್ತಿಯನ್ನ ಪಡ್ಕೊಳ್ಬೋದಾ ತನ್ನ ತಾಯಿ ಮನೆ ಕಡೆ ಆಸ್ತಿಯನ್ನ? ಹೌದು, ಇದರಲ್ಲಿ ನೋಡಿ ಮೇಡಮ್, ವಿಶೇಷವಾಗಿ ಇಂಥ ಕೇಸುಗಳೂ ಇದ್ದಾವೆ. ಇದರಲ್ಲಿ ಈಗ ಆ ತಾಯಿ ಬದುಕಿದ್ದಂಥ ಸಂದರ್ಭದಲ್ಲಿ ಆ ತಾಯಿಗೆ ರೈಟ್ಸ್ ಇರುತ್ತೆ. ಅಲ್ಲೇನೋ ವಿಭಾಗಗಳಿನ್ನ ಆಗಿಲ್ಲ ಅಂತಂದರೆ ಅವ್ರ ತಾಯಿಗೂ ಸಹ ಒಂದು ಆಸ್ತಿಯಲ್ಲಿ ಹಾಕಿರುತ್ತೆ. ಅವರ ಒಂದು ವೇಳೆ ಅವರು ಮರಣಾನಂತರ ಅವ್ರ ತಾಯಿ ಬದುಕಿದ್ದಂಗೆ ಮಕ್ಕಳು ಕೇಸ್ ಹಾಕೊಳ್ಳೋದಕ್ಕೆ ಬರೋದಿಲ್ಲ, ಯಾವುದೇ ಆಸ್ತಿಯನ್ನು ಪಡ್ಕೊಳ್ಳೋದಕ್ಕೆ ಬರೋದಿಲ್ಲ ತಾಯಿ ಆಸ್ತಿಯಲ್ಲಿ. ಒಂದು ವೇಳೆ ತಾಯಿ ಮರಣ ಹೊಂದಿದ್ರೆ ಆ ಮರಣ ಹೊಂದಿದ್ದ ಸಂದರ್ಭದಲ್ಲಿ ಮಕ್ಕಳು ಆ ತಾಯಿಗೆ ಬರ್ತಕ್ಕಂಥ ಶೇರನ್ನು ಪಡ್ಕೊಳ್ಳೋದಕ್ಕೆ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡ್ಬೋದು, ಪಡ್ಕೊಳ್ಬೋದು. ಆ ರೀತಿಯಲ್ಲಿ ಇದಕ್ಕೂ ಕೂಡ ಅಂದ್ರೆ ಹೇಗೆ ತಂದೆ ಮನೆ ಆಸ್ತಿ ಕಡೆ ನಾವು ಕೇಸನ್ನ ಹಾಕಿ ಆಸ್ತಿಯನ್ನ ಪಡ್ಕೊಳ್ತೀವಿ, ಅದೇ ರೀತಿ ಕೂಡ ಮಹಿಳೆಯರಿಗೂ ಕೂಡ ಅವರ ತಾಯಿ ಮನೆ ಕಡೆ ಆಸ್ತಿಯನ್ನು ಕೂಡ ಇರುತ್ತೆ. ಒಂದು ವೇಳೆ ಏನಾದ್ರೂ ತಾಯಿ ಬದುಕಿಲ್ಲ ಅಂತ ಹೇಳಿದ್ರೆ ಅವ್ರ ಮಕ್ಕಳು ಅದೇ ರೀತಿಯಾದಂತ ಕೇಸನ್ನ ದಾಖಲಿಸಿ ಆಸ್ತಿಯನ್ನ ಪಡ್ಕೊಳ್ಬಹುದು ಅಂತ ಹೇಳಿ ಇದೆ. ಸರಿ, ತಾಯಿ ಬದುಕಿದ್ದಂಗೆ ಬರಲ್ಲ, ತಾಯಿ ಮರಣಾನಂತರ ಪಡ್ಕೊಳ್ಬಹುದು. ಇಲ್ಲ ಅಂದ್ರೆ ತಾಯಿಯವರೇ ಹಾಕಿ ಪಡ್ಕೊಳ್ಬಹುದು ಅಂತ ಹೇಳಿ ತಾಯಿಗೆ ಆಸ್ತಿಯಲ್ಲಿ ಸಮಪಾಲು ಬರುತ್ತೆ. ಸರ್, ಇವಾಗ ಏನಂತ ಹೇಳಿದ್ರೆ, ಈಗ ಎಲ್ರಿಗೂ ತಿಳಿದಿದೆ, ಒಂದು ವೇಳೆ ಯಾವ್ದಾವ್ದು ಒಂದು ಪ್ರಕರಣದಲ್ಲಿ ಮಹಿಳೆಯರಿಗೆ ಏನಾದ್ರೂ ಕಾನೂನಾತ್ಮಕವಾಗಿ ಸಹಾಯಕ ಬೇಕಂದ್ರೆ ಅಂದ್ರೆ ರೈಟ್ ಟು ಫ್ರೀ ಲೀಗಲ್ ಏಡ್ ಅಂತ ಹೇಳಿ ಇದೆ. ಇದು ಪ್ರತಿಯೊಬ್ಬರಿಗೂ ಇರುವಂತಹ ಒಂದು ಮೂಲಭೂತ ಹಕ್ಕಾಗಿದೆ. ಆದ್ರೆ ಇದರಲ್ಲಿ ಮಹಿಳೆಯರಿಗೆ ಯಾವ್ಯಾವ ರೀತಿಯ ಅನುಕೂಲಗಳಾಗತ್ತೆ, ಮತ್ತೆ ಒಂದ್ ವೇಳೆ ಅವರಿಗೆ ಒಂದು ಲಾಯರ್ನ ಆಗ್ಲಿ ಅಥವಾ ಏನಾದ್ರೂ ಆಗ್ಲಿ ಅವರು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಲಾಯರ್ನ ಹೈಯರ್ ಮಾಡ್ಕೊಳ್ಳೋ ಅಷ್ಟು ಒಂದು ಸ್ಥಾನದಲ್ಲಿ ಇಲ್ಲ ಅಂದ್ರೆ ಏನ್ ಮಾಡ್ಬೋದು ಸರ್? ಇದರಲ್ಲಿ ಇಂಥ ಕೇಸುಗಳಲ್ಲಿ ಈಗ ಅದರಿಂದನೇ ನಮ್ಮ ನ್ಯಾಯ ಎಂಬ ಸಂಸ್ಥೆಯು ಇಂತಹ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಒಂದು ವಿಶೇಷ ಒಂದು ನ್ಯಾಯ ವ್ಯವಸ್ಥೆಯನ್ನು ತಂದಿದೆ. ಏನು ಅಂತಂದರೆ, ಯಾರ ಕೈಯಲ್ಲಿ ಒಂದು ಕಾನೂನಿನ ನೆರವು ಅಂದರೆ ವಕೀಲರನ್ನು ನೇಮಕ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ವೋ ಅಂತಹವರ ಮಹಿಳೆಯರ ಒಂದು ಕೇಸುಗಳನ್ನು ನಡೆಸಲಿಕ್ಕೆ ನಮ್ಮ ನ್ಯಾಯ ಸಂಸ್ಥೆಯಲ್ಲಿ ಸುಮಾರು 18 ಜನ ಸಂವಿಧಾನ ಫೆಲೋಸ್ ಅಂದರೆ ಅಡ್ವೊಕೇಟ್ಸು ವಕೀಲರಾಗಿ ಉಚಿತವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವ್ರ ಕೆಲಸ ಏನಂತಂದರೆ, ಯಾರಾದರೂ ನೊಂದ ವ್ಯಕ್ತಿಗಳು ಅಥವಾ ಮಹಿಳೆಯರು ಅವ್ರ ಕೈಯಲ್ಲಿ ಅಡ್ವೊಕೇಟ್ನೇ ನೇಮಕ ಇಟ್ಕೊಳ್ಳೋದಕ್ಕಾಗಲ್ಲ, ಫೀಸ್ ಕೊಡೋಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ನ್ಯಾಯ ಸಂಸ್ಥೆಯವ್ರನ್ನ ಭೇಟಿಯಾದರೆ ಅಂಥ ಸಂಸ್ಥೆ ಕಡೆಯಿಂದ ಉಚಿತವಾಗಿ ಅವರಿಗೆ ನಾವು ದಾವೆಯನ್ನು ಹಾಕ್ತೀವಿ ಮತ್ತು ಅವರಿಗೆ ಪರಿಹಾರವನ್ನು ಕೊಡಿಸ್ತೀವಿ. ಯಾರೂ ದುಡ್ಡು ತಗೊಳ್ಳಿಲ್ಲ. ಅದರ ಜೊತೆಯಲ್ಲಿ ಇನ್ನೊಂದು ವ್ಯವಸ್ಥೆ ಇದೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತಿದೆ, ಮತ್ತು ತಾಲೂಕು ಮಟ್ಟದಲ್ಲಿ ತಾಲೂಕು ಸೇವೆಗಳ ಪ್ರಾಧಿಕಾರ ಅಂತಿದೆ. ಅಲ್ಲಿ ಒಂದು ಅರ್ಜಿಯನ್ನು ಕೊಟ್ಟಿದ್ರೆ ಅಲ್ಲೂ ಸಹ ಉಚಿತ ವಕೀಲರುಗಳಿರ್ತಾರೆ. ಅವರೂ ಸಹ ಆ ಕೇಸನ್ನು ತಗೊಂಡು ನ್ಯಾಯಾಲಯದಲ್ಲಿ ಫೈಲ್ ಮಾಡೋದಾಗಲಿ ಎಲ್ಲ ಉಚಿತವಾಗಿರುತ್ತೆ. ಅವರಿಗೆ ನ್ಯಾಯಾಲಯದಲ್ಲಿ ಕೇಸ್ ಫೈಲ್ ಮಾಡೋದಾಗಲಿ ಮತ್ತು ಕೇಸ್ ನಡೆಸೋದಾಗಲಿ ಎಲ್ಲ ಉಚಿತವಾಗಿರುತ್ತೆ. ಅದ್ರ ಜೊತೆಯಲ್ಲಿ ಅವರಿಗೆ ತ್ವರಿತವಾಗಿ ನ್ಯಾಯನೂ ಸಿಗುತ್ತೆ. ಸರ್, ಇವಾಗ ಶಾಲಿನಿ ಅಂತ ಹೇಳಿ ಧಾರವಾಡಿಂದ ಕಾಲ್ ಮಾಡಿದ್ದಾರೆ. ಹಲೋ ಹಲೋ ಹೇಳಿ ಮೇಡಮ್, ನಿಮ್ಮ ಕ್ವಶನ್ ಏನಿದೆ ಅಂತ ಹೇಳಿ ಇವತ್ತು ಮಹಿಳೆಯರ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ. ಹಲೋ ಮೇಡಮ್. ಹಲೋ ಮೇಡಮ್, ಹೇಳಿ. ನಾವು ಹಲೋ ಹಲೋ 2 ವರ್ಷ ಆಯ್ತ್ರಿ. ಮನೆಯಿಂದ ಅವ್ರ ತಾಯಿ ಮನೇಲಿದ್ದಾಳು. 3 ಜನ ಮಕ್ಳಿದಾರೆ, ಹೆಣ್ಮಕ್ಳು 3 ಜನನು. ನಾವು ಹೋಗಿ ಅವಳಿಗೆ ಖರ್ಚು ಮಾಡಿ ಮನವೊಲಿಸೋದೆಲ್ಲ ಬಹಳ ಪ್ರಯತ್ನ ಮಾಡ್ತೀವಿ. ಅವಳು ಮನೆಗೆ ಬರ್ತಾ ಇಲ್ಲ. ಆಮೇಲೆ ಅವ್ರ ತಾಯಿ ಬೆಂಬಲನೇ ಜಾಸ್ತಿ ಇದೆ. ತಾಯಿ ಮಾತು ಕೇಳ್ಕೊಂಡು ಅವಳು ಬರ್ಲಿಕ್ಕೆ ನಂಬಿದೆ, ಆದ್ರೆ ತಾಯಿ ಅವಳಿಗೆ ಕಳ್ಸ್ತಾ ಇಲ್ಲ. ನಾವು ಬೇಡ ಹೆಣ್ಮಕ್ಳು ಬಾ ಗಂಡ ಮನೆ ಜೀವನ ಮಾಡುವಂತ ತುಂಬಾ ಇದು ಮಾಡ್ತಾ ಇದ್ದೇವೆ ಮೇಡಮ್. ನಮ್ಗೆ ಹೆಣ್ಮಕ್ಳು ಗಂಡ್ಮಕ್ಳು ಯಾರಿಲ್ಲ, ಒಬ್ಬನೇ ಮಗ, ಅವಳೊಬ್ಬಳೆ ಸತಿ, 3 ಮಗ, ಮೊಮ್ಮಕ್ಳು ನಮ್ಗೆ. ಈಗ ಕೋರ್ಟ್ ಅಲ್ಲಿ ನಮ್ ಕುಡಿತ ಹಿಂಸೆ ಕೊಡ್ತಾ ಇದಾರೆ, ಹೊಡಿತಾರೆ ಹಂಗೆ ಹಿಂಗೆ ಅಂತ ಎಲ್ಲ ಕಂಪ್ಲೇಂಟ್
ಸರ್ ಇವಾಗ ಏನಂತ ಹೇಳಿದ್ರೆ ಅವ್ರ ಕ್ವಶನ್, ಅವರು ಸೊಸೆ ಅದೇ ಸೊಸೆ. ಇವ್ರ ಮನೇಲಿ ಇದ್ರು, ಅದಾದ್ಮೇಲೆ ಅವ್ರ ತಾಯಿ ಮನೆಗೆ ಹೋದ್ರು. ತಾಯಿ ಮನೆಗೆ ಹೋಗಿ ಇವರು ಅವರನ್ನ ಸಂಧಾನ ಮಾಡಿ ಮತ್ತೆ ಕರೆತಾರೋ ಎಲ್ಲಾ ಪ್ರಯತ್ನನ ಮಾಡಿದ್ದಾರೆ. ಆದ್ರೆ ಏನಂತ ಹೇಳಿದ್ರೆ ಅವ್ರೀಗ ಬರ್ತಿಲ್ಲ. ಆದ್ರೆ ಇವ್ರ ಮೇಲೆ ಅವರು ಕಿರುಕುಳದ ಕೇಸನ್ನ ಹಾಕಿ ಇವರಿಗೆ ತೊಂದರೆ ಕೊಡ್ತಿದ್ದಾರೆ. ಇದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಅವ್ರ ಪ್ರಶ್ನೆ. ಹೌದು, ಇದಕ್ಕೆ ಏನು ಮಾಡಬೇಕು ಅಂತಂದರೆ, ಈಗ ಆ ಸೊಸೆ ಆಲ್ರೆಡಿ ಮನೆ ಬಿಟ್ಟು ಹೋಗಿರೋದ್ರಿಂದ ಗಂಡನಿಗೆ ಏನು ಪರಿಹಾರ ಇದೆ ಅಂತಂದರೆ, ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಎಂಟ್ರಿ ಬೇಕು ಅಂದರೆ ಕಾನ್ಜುಗಲ್ ರೈಟ್ಸ್ ಅಂತ ಬರುತ್ತೆ. ಕಾನ್ಜುಗಲ್ ರೈಟ್ಸಲ್ಲಿ ಸೆಕ್ಷನ್ 9ನಲ್ಲಿ ಒಂದು ಪಿಟಿಷನನ್ನು ಫೈಲ್ ಮಾಡಿಕೊಂಡ್ರೆ ನ್ಯಾಯಾಲಯ ಎಲ್ಲ ದಾಖಲೆಗಳನ್ನು ಇದು ಮಾಡಿ ಆ ಒಂದು ಆ ವ್ಯವಸ್ಥೆನ ಹೆಂಡತಿ ಗಂಡನ ಜೊತೆ ಜೀವನ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಅದರ ಜೊತೆಯಲ್ಲಿ ಇನ್ನು ಇವರು ದೂರನ್ನು ಸಲ್ಲಿಸ್ಬೋದು. ಏನು ಸಂಬಂಧಪಟ್ಟ ಠಾಣೆಗಳಲ್ಲಿ ನಮ್ಮ ಹೆಂಡತಿ ಈ ಥರ ಹೋಗಿದ್ದಾರೆ, ಬರ್ತಾ ಇಲ್ಲ ಅಂತೇಳಿ ಅಲ್ಲಿ ದೂರನ್ನು ಕೊಟ್ಟು ಒಂದು ರಾಜಿ ಒಂದು ವ್ಯವಸ್ಥೆಯನ್ನು ಮಾಡ್ಬೋದು. ಆಮೇಲೆ ಮಹಿಳಾ ಸಾಂತ್ವನ ಕೇಂದ್ರಗಳು ಅಂತಿರುತ್ತೆ, ಅಲ್ಲೂ ಸಹ ಇವರು ಹೋಗಿ ಒಂದು ದೂರನ್ನು ಕೊಟ್ಟು ಅಲ್ಲೂ ಒಂದು ರಾಜಿ ಪಂಚಾಯತಿಗಳೆಲ್ಲ ಆಗುತ್ತೆ, ಅಲ್ಲೂ ಸಹ ಇವರು ದೂರನ್ನು ಸಲ್ಲಿಸ್ಬೋದು. ಅದರ ಜೊತೆಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತಿದೆ, ಅಲ್ಲೂ ಸಹ ಇವರು ಒಂದು ದೂರನ್ನು ಕೊಟ್ಟು ಆ ಹೆಂಡತಿ ಒಂದು ಎಲ್ಲರನ್ನು ಕರೆಸಿ ಅಲ್ಲಿ ಅವರಿಗೆ ಎಲ್ಲ ಒಂದು ರಾಜಿ ಪಂಚಾಯತಿಯನ್ನು ಮಾಡಿ ತಿಳುವಳಿಕೆ ಎಲ್ಲ ಹೇಳಿ, ಯಾಕಂದರೆ ಮಕ್ಕಳಿದ್ದಾರೆ, ಇನ್ನು ಭವಿಷ್ಯ ಇದೆ, ಆ ಗಂಡನ ಜೊತೆಯಲ್ಲಿ ಬದುಕೋದಕ್ಕೆ ಒಂದು ರಾಜಿ ಪಂಚಾಯತಿ ಮೂಲಕ ವ್ಯವಸ್ಥೆಯನ್ನು ಮಾಡ್ಬೋದು. ಇಷ್ಟೆಲ್ಲ ಒಂದು ವ್ಯವಸ್ಥೆಗಳಿದ್ದಾವೆ ಸರ್. ಮತ್ತೆ ಏನಂತ ಹೇಳಿದ್ರೆ, ನೀವು ಇನ್ನೊಂದು ರೈಟ್ ಟು ಈಕ್ವಾಲಿಟಿ, ಈ ಇದರಲ್ಲಿ ರೈಟ್ ಟು ಪೇ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತ ಹೇಳಿ ಒಂದನ್ನ ತಿಳಿಸಿದ್ರೆ, ಇದಕ್ಕೆ ಸಂಬಂಧಪಟ್ಟಂತೆ ಸರ್ ಒಂದ್ ವೇಳೆ ಏನಂತ ಹೇಳಿದ್ರೆ, ಆ ಹೆಣ್ಮಕ್ಳಿಗೆ ಅವ್ರು ಮಾಡೋ ಅಂತ ಕೆಲಸಕ್ಕೆ ಸರಿಯಾದ ವೇತನವನ್ನ, ಸಮಾನ ವೇತನ ಅಂದ್ರೆ ಅದೇ ಆಫೀಸಲ್ಲಿ ಕೆಲಸ ಮಾಡ್ತಿರೋವಂತಹ ಗಂಡಸರಿಗೆ ಅಷ್ಟೇ ವೇತನ ಕೊಡ್ತಿರ್ತಾರೆ, ಇವರು ಕೂಡ ಅದೇ ರೀತಿಯಾದಂತಹ ಅದೇ ಕಾರ್ಯವನ್ನ ನಿರ್ವಹಿಸ್ತಿರ್ತಾರೆ ಅದೇ ಡೆಸಿಗ್ನೇಷನ್ ಅಲ್ಲಿ. ಒಂದ್ ವೇಳೆ ಇವರಿಗೆ ಆ ರೀತಿಯ ಯಾವುದೇ ರೀತಿಯ ತಾರತಮ್ಯ ಆದ್ರೆ ಇದಕ್ಕೆ ಏನ್ ಮಾಡಬೇಕು, ಮತ್ತೆ ಯಾವ ಮುಖಾಂತರ ಅವರು ಕಾನೂನಾತ್ಮಕವಾಗಿ ಹೋರಾಡ್ಬೋದು? ಇದಕ್ಕೆ ಇಂತಹ ಕೇಸುಗಳಲ್ಲಿ ಈಗಾಗಲೇ ಏನು ಸಮಾನ ವೇತನ, ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ತಗೊತಕ್ಕಂಥ ಹಕ್ಕನ್ನು ನಮ್ಮ ಮಹಿಳೆಯರಿಗೆ ಕೊಟ್ಟಿರೋದ್ರಿಂದ ಆ ಒಂದು ಕಾನೂನು ಕೂಡ ಜಾರಿಯಲ್ಲಿದೆ. ಆ ಜಾರಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ವಿಶೇಷವಾಗಿ ತಾನು ಯಾವ ಪುರುಷ ಕೆಲಸ ಮಾಡ್ತಾನೆ ಅದೇ ಸಮನಾದ ಕೆಲಸ ಮಾಡ್ತಕ್ಕಂಥ ಮಹಿಳೆಗೂ ಕೂಡ ಸಮಾನವಾಗಿ ಒಂದು ಸಂಭಾವನೆಯನ್ನು ಸ್ಯಾಲ್ರಿಯನ್ನು ಕೊಡಬೇಕು ಅಂತೇಳಿ ಕಾನೂನಲ್ಲಿ ಇದೆ. ಒಂದು ವೇಳೆ ಇಲ್ಲೇನಾದರೂ ಕೊಡಲಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಆ ಸಂಬಂಧಪಟ್ಟ ಒಂದು ಸಂಸ್ಥೆ ಅಲ್ಲಿ ಒಂದು ವಿಚಾರಣಾ ಒಂದು ಇದಿರುತ್ತೆ, ಒಂದು ಕಮಿಟಿ ಅಂತಿರುತ್ತೆ. ಆ ಕಮಿಟಿಯಲ್ಲಿ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು. ಸಲ್ಲಿಸಲಿಲ್ಲ, ಅಲ್ಲೂ ಏನೂ ನ್ಯಾಯ ಸಿಕ್ಕಲಿಲ್ಲ, ಅಲ್ಲೂ ಏನೂ ಆದೇಶ ಮಾಡಲಿಲ್ಲ ಅಥವಾ ಏನೂ ಪರಿಹಾರ ಸಿಕ್ಕಲಿಲ್ಲ ಅಂತಂದರೆ ಅವರು ಏನೋ ಕಾರ್ಮಿಕ ನ್ಯಾಯಾಲಯ ಏನು ಕೆಲಸ ಮಾಡ್ತಾರೆ, ಕಾರ್ಮಿಕ ಇಲಾಖೆ ಇದೆ, ಕಾರ್ಮಿಕ ಆಯುಕ್ತರಿದೆ, ಕಾರ್ಮಿಕ ನ್ಯಾಯಾಲಯಗಳಿದ್ದಾವೆ. ಅಂತಹ ಕಾರ್ಮಿಕ ನ್ಯಾಯಾಲಯಗಳಲ್ಲೂ ಸಹ ಇವರು ಅರ್ಜಿಯನ್ನು ಸಲ್ಲಿಸಿ ಆ ಒಂದು ಸೂಕ್ತ ರೀತಿಯಲ್ಲಿ ಅವರು ಪರಿಹಾರವನ್ನು ಕಂಡುಕೊಳ್ಬೋದು. ಸರಿ ಸರ್. ಮತ್ತೆ ಇವಾಗ ಏನಂತ ಹೇಳಿದ್ರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಂತ ಏನು ಹೇಳಿದೆ, ಅವರು ಮಹಿಳೆಯರ ಹಕ್ಕುಗಳನ್ನೇ ರಕ್ಷಣೆ ಮಾಡಲಿಕ್ಕೆ ಅಂತ ಮಹಿಳೆಯರ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ಹೇಳಿ ರಾಷ್ಟ್ರೀಯ ಮಹಿಳಾ ರಕ್ಷಣಾ ಆಯೋಗ ಮತ್ತೆ ರಾಜ್ಯ ಮಹಿಳಾ ರಕ್ಷಣಾ ಆಯೋಗ ಅಂತ ಇದೆ. ಈ ಆಯೋಗಗಳ ಕೆಲಸ ಏನು ಸರ್, ಮತ್ತೆ ಇದು ಹೇಗೆ ಜಾರಿಗೆ ಬಂತು, ಇವರು ಯಾವ ರೀತಿ ಎಲ್ಲ ಕಾರ್ಯನಿರ್ವಹಿಸ್ತಾರೆ, ಮತ್ತೆ ಇವರ ಕಾರ್ಯವ್ಯಾಪ್ತಿ ಏನು ಸರ್? ಇಲ್ಲಿ ಇಂತಹ ಒಂದು ಮಹಿಳಾ ಆಯೋಗಗಳು ಏನಿದ್ದಾವೆ, ಇಲ್ಲಿ ಒಂದು ಕಮಿಟಿ ಇರುತ್ತೆ, ಅದಕ್ಕೆ ಒಂದು ಅಧ್ಯಕ್ಷರಂತೇಳಿ ಒಂದು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಈ ರೀತಿ ಕಮಿಟಿಗಳನ್ನು ಮಾಡಿ ಒಂದು ಆಯೋಗ ಥರ ಮಾಡ್ಕೊಂಡಿರ್ತಾರೆ. ಆಯೋಗದ ಕೆಲಸ ಏನಂತಂದರೆ, ಯಾವ ಒಂದು ಮಹಿಳೆಗೆ ಅನ್ಯಾಯ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ಅಥವಾ ಅವ್ರ ಮೇಲೆ ಏನಾದರೂ ಲೈಂಗಿಕವಾಗಿ ಅಥವಾ ಬೇರೆ ವಿಚಾರದಲ್ಲಿ ತೊಂದರೆಗಳಾಗ್ತಾ ಇದೆ ಅಂತಂದರೆ ಇಮಿಡಿಯೇಟ್ಲಿ ಅವ್ರು ಏನು ಮಾಡಬೇಕು ಅಂದರೆ ಆ ಮಹಿಳೆಯ ಒಂದು ರಕ್ಷಣೆಗೆ ಏನು ಬೇಕೋ ಮಹಿಳೆಗೆ ಸೂಕ್ತವನ್ನು ರಕ್ಷಣೆಯನ್ನು ಒದಗಿಸಿ ಅವರ ಒಂದು ರಕ್ಷಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಆಯೋಗಗಳು ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಸರ್ ಅಂದ್ರೆ ಆಯೋಗಗಳ ಕೆಲಸ ಏನಂತ ಹೇಳಿ ಮತ್ತಷ್ಟು ತಿಳ್ಕೊಳ್ಳೋಣ. ಇವಾಗ ಶಿವಮ್ಮ ಅಂತ ಹೇಳಿ ಮಂಡ್ಯದಿಂದ ಕಾಲ್ ಮಾಡಿದ್ದಾರೆ. ಹಲೋ ಹಲೋ, ಹೇಳಿ ಮ್ಯಾಮ್. ಹಲೋ ಮೇಡಮ್, ಕೇಳಿಸ್ತಿದ್ಯಾ? ಮೇಡಮ್ ಹೇಳಿ ಮೇಡಮ್, ನಿಮ್ಮ ಸಮಸ್ಯೆ ಏನು ಅಥವಾ ನೀವೇನು ಯಾವ್ದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೀರಾ? ಮ್ಯಾಮ್, ನಾವು 3 ಜನ ಹೆಂಡ್ತಿದ್ದೀವಿ ಮ್ಯಾಮ್. ನಮ್ಮ ಅಕ್ಕನಿಗೆ
ಹಾ ನಿಮ್ಮ ಅಪ್ಪನಿಗೆ. ಹಾ 3 ಜನ ಹೆಂಡ್ತಿರು ಮ್ಯಾಮ್. ಹಾ 3 ಜನ ಹೆಂಡ್ತಿರ್ದು ಮಕ್ಕಳ ಮೇಲೆ ಭಾಗ ಆಗಿದೆ. ಹಾ ಎಲ್ಲರಿಗೂ ಡಿವೈಡ್ ಮಾಡಿದ್ದಾರೆ. ಹಾ ಆಗ ಭಾಗ ಆಗಿ ಹೆಣ್ಮಕ್ಳಿಗೂ ಕೊಟ್ಟಿದ್ದಾರೆ 10 ಗಂಟೆನ. ಹಾ ಈಗ ಅವರು ಅಣ್ಣ ಕೊಡಲ್ಲ ಅಂತ ಹೇಳಿದ್ರು. ಹಾ ಅದಕ್ಕೆ ನಾವು ಕೇಸ್ ಹಾಕ್ಬಿಟ್ಟಿದೀವಿ. ಹಾ ತಾಯಿ ಇದ್ದಾರೆ ಮ್ಯಾಮ್, ಬರುತ್ತಾ ಕೊಡಲ್ವಾ ಅಂತ. ಅದು ನಮ್ ಚಿಕ್ಕವರಿದ್ದಾಗೆ ವಿಲ್ ಮಾಡ್ಬಿಟ್ಟಿದ್ದಾರೆ ನಮ್ ತಂದೆ. ಹಾ ವಿಲ್ ಮಾಡ್ಬಿಟ್ಟಿದಾಗ ಅದು ಒಬ್ಬೊಬ್ಬರಿಗೂ ಡಿವೈಡ್ ಮಾಡಿ ನಾವು ಒಂದು ಜಂಟಿ ಅಂತ ಕೊಟ್ಟಿರ್ತೀವಿ ಆಯ್ತೀನಿ. ಸರ್ ಇವಾಗ ಏನಂತ ಹೇಳಿದ್ರೆ ಇವ್ರ ತಂದೆ ಅವರಿಗೆ 3 ಜನ ಹೆಂಡತಿ ಇದ್ದಾರೆ. ಆ 3 ಜನ ಹೆಂಡತಿಯರಿಗೂ ಮಕ್ಳುಗಳಿದ್ದಾರೆ. ಅವರಿಗೆ ಇರುವಂತಹ ಆಸ್ತಿಯಲ್ಲಿ ಅವರು ಈಗಾಗ್ಲೇ ವಿಲ್ ಮಾಡಿ ಎಲ್ರಿಗೂ ಸಮಾನವಾಗಿ ಹಂಚಿದ್ದಾರೆ. ಆದ್ರೆ ಇವಾಗ ಅವರ ಅಣ್ಣಂದಿರೋ ಆ ಆಸ್ತಿಯನ್ನ ಕೊಡೋದಿಲ್ಲ ಆ ರೀತಿಯಾಗಿ ಹೇಳ್ತಿದ್ದಾರೆ. ಅದಕ್ಕೆ ಅಂತ ಹೇಳಿ ಇವ್ರು ಈಗಾಗ್ಲೇ ಕೋರ್ಟಲ್ಲಿ ಕೇಸ್ನ ಹಾಕಿದ್ದಾರೆ. ಕೇಸ್ ಕೂಡ ನಡೀತಿದೆ. ಆದ್ರೆ ಇವ್ರಿಗೆ ಕ್ವಶನ್ ಏನಂತ ಹೇಳಿದ್ರೆ ಅಲ್ಲಿ ಕೇಸ್ ಆಗಿ ಇವರಿಗೆ ಆಸ್ತಿ ಬರತ್ತಾ ಅಂತ ಹೇಳಿ ಕೇಳ್ತಿದ್ದಾರೆ ಸರ್. ಅಲ್ಲ, ಈಗ ಇಂತಹ ಇದರಲ್ಲಿ ಏನು ವಿಲ್ ಮಾಡಿದಾರಲ್ಲ, ವಿಲ್ಲನ್ನು ಮಾಡಿರ್ತಕ್ಕಂಥದ್ರಲ್ಲಿ ಅದನ್ನು ಜಿಲ್ಲಾ ನ್ಯಾಯಾಲಯದಲ್ಲಿ ಒಂದು ಪ್ರಬೇಟನ್ನು ಮಾಡಿಸ್ಬೇಕು. ಪ್ರಬೇಟ್ ಮಾಡಿದ್ದಾರೆ ಅಂತಂದರೆ ಅಲ್ಲಿ ಅವರಿಗೆ ಯಾರು ವಿಲ್ ಮಾಡಿದ್ರಲ್ಲ, ವಿಲ್ ಮಾಡಿರ್ತಕ್ಕಂಥ ಒಂದು ಸ್ವಯರ್ಜಿತ ಆಸ್ತಿನ ಯಾವ ರೀತಿ ಬಂತು ಅನ್ನೋದನ್ನು ಅಲ್ಲಿ ಸ್ಪಷ್ಟವಾಗಿ ನಾವು ತಿಳಿಸ್ಬೇಕು ನ್ಯಾಯಾಲಯಕ್ಕೆ. ಅಲ್ಲಿ ತಿಳಿಸ್ತಕ್ಕಂಥ ಸಂದರ್ಭದಲ್ಲಿ ಅವರು ಒಂದು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ನಮಗೆ ಪ್ರಬೇಟನ್ನು ಕೊಡ್ತಾರೆ. ಆ ಪ್ರಬೇಟ್ ಆಧಾರದ ಮೇಲೆ ಈಗ ಎಲ್ರಿಗೂ ಅದು ಯಾರ್ಯಾರಿಗೆ ವಿಲ್ ಮಾಡಿದಾರೋ ಅವ್ರವ್ರಿಗೆ ಆಸ್ತಿ ಸಲ್ತಕ್ಕಂಥ ವ್ಯವಸ್ಥೆ ಪ್ರಬೇಟ್ ಮುಖಾಂತರ ಆಗುತ್ತೆ. ಇಲ್ಲಿ ಬೇರೆಯವರು ಯಾರಾದರೂ ಕೇಸ್ ಹಾಕಿದರೆ ಅವ್ರಿಗೆ ಹಕ್ಕಿದೆಯಾ ಅಂತಂದರೆ ಆ ವಿಲ್ ಮಾಡಿರ್ತಕ್ಕಂಥವ್ರಿಗೆ ಯಾವ ರೀತಿ ಆಸ್ತಿ ಬಂತು, ಸ್ವಯರ್ಜಿತನ ಅಥವಾ ಪಿತ್ರಾರ್ಜಿತನ ಅಂತಕ್ಕಂಥದ್ದನ್ನು ಮೊದಲನೇದಾಗಿ ನೋಡಬೇಕಾಗುತ್ತೆ. ಆಮೇಲೆ ಆ ಸ್ವಯರ್ಜಿತ ಆಸ್ತಿನ ವಿಲ್ ಮಾಡಿದಂಥ ಸಂದರ್ಭದಲ್ಲಿ ಈಗ ಎಲ್ರಿಗೂ ಶೇರ್ ಬಂದಿದೆ ಅಂತಂದರೆ ಅವರು ಈಗ ಯಾರು ಕೇಸ್ ಹಾಕ್ತಾ ಇದ್ದಾರೆ ಅವರು ವಿಲ್ಲನ್ನು ಚಾಲೆಂಜ್ ಮಾಡಬೇಕಾಗುತ್ತೆ. ವಿಲ್ಲನ್ನು ರದ್ದುಪಡಿಸಿ ಆನಂತರ ಇವರು ಭಾಗದ ಕೇಸ್ ಹಾಕಬೇಕಾಗುತ್ತೆ. ಈಗ ಸದ್ಯಕ್ಕೆ ಆ ವಿಲ್ಲನ್ನು ಚಾಲೆಂಜ್ ಮಾಡಲಿಲ್ಲ ಅಂತಂದರೆ ಯಾರಿಗೆ ಈಗ ವಿಲ್ ಪ್ರಕಾರ ಆಸ್ತಿ ಬಂದಿದೆ ಅದಕ್ಕೆ ಅವರವರು ಮಾಲೀಕರಾಗಿರ್ತಾರೆ. ಸರ್ ಮತ್ತೊಂದು ಕಾಲ್ ಇದೆ ಇವಾಗ. ಹಲೋ, ಭವಾನಿ ಅಂತ ಹೇಳಿ ಹರಿಹರದಿಂದ ಕಾಲ್ ಮಾಡಿದ್ದಾರೆ. ಹಲೋ ಹಲೋ ಮೇಡಮ್. ಹಲೋ ಹೇಳಿ ಮ್ಯಾಮ್. ಹೇಳಿ ಮೇಡಮ್, ಹೇಳಿ. ಈಗ ನಮಗೆ ಹಲೋ ಹಲೋ ಕೇಳಿಸ್ತಿದೆ, ಹೇಳಿ ಮೇಡಮ್. 5 ವರ್ಷ ತಿಂಗಳು ಬಂದ್ರೆ ನಾವ್ ಹಿಂಗೆ ಓಡಾಡ್ತಾ ಇರ್ತೀವಿ. ತುಂಬಾನೇ ಕಷ್ಟ ಆಗುತ್ತೆ ನಮಗೆ ಓಡಾಡಕ್ಕೆ. ಹೆಂಗೆ ಅಂತ ಅಂದ್ರೆ ಮೇಡಮ್ ಸರ್ ಏನಂತ ಹೇಳಿದ್ರೆ ಇವರಿಗೆ ಈಗ ಆಕ್ಸಿಡೆಂಟ್ ಆಗಿದೆ, ಅವರಿಗೆ ಓಡಾಡ್ಲಿಕ್ಕೆ ಆಗೋದಿಲ್ಲ. ಈಗ ಆಲ್ರೆಡಿ ಕೇಸು ಕೋರ್ಟಲ್ಲಿ ಇದೆ, MVC ಕೇಸು. ಅಥವಾ ಅವರಿಗೆ ಇವಾಗ ಆಗಿರೋ ಅಂತಹ ಅನ್ಯಾಯಕ್ಕೆ ಯಾವ ರೀತಿಯಾದಂತಹ ಪರಿಹಾರನ ಹೇಗೆ ತಗೊಳ್ಬೋದು ಅಂತ ಹೇಳಿ. ಅಲ್ಲ, ಇಲ್ಲಿ ಇಂಥ ಅಪಘಾತ ಪ್ರಕರಣಗಳಲ್ಲಿ ನಾವು ಸಾಮಾನ್ಯವಾಗಿ ಈ MVCಗಳನ್ನು ಹಾಕ್ಕೊಂಡಿರ್ತಾರೆ. ಈಗ ಏನು ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ಏನಿರ್ತವೆ ಅದರ ಮೇಲೆ MVC ಕೇಸ್ಗಳನ್ನು ಹಾಕ್ಕೊಂಡಿರ್ತಾರೆ. ಅದು ಆದೇಶ ಆದ ನಂತರ ಅದಕ್ಕೊಂದು ಪರಿಹಾರ ಬರುತ್ತೆ. ಈಗ ಓಡಾಡೋಕ್ಕಾಗಲಿಲ್ಲ ಅಂತಂದರೆ ಅವರು ಇಮಿಡಿಯೇಟ್ಲಿ ಅದನ್ನು ನ್ಯಾಯಾಲಯದ ಗಮನಕ್ಕೆ ತರಬೇಕು. ನ್ಯಾಯಾಲಯ ಗಮನಕ್ಕೆ ತಂದು ಅದನ್ನು ಶೀಘ್ರವಾಗಿ ಕೇಸನ್ನು ಮುಗಿಸ್ಕೊಳ್ಳೋದಕ್ಕೆ ಅದನ್ನು ಪ್ರಯತ್ನ ಮಾಡಬೇಕು. ಅದ್ರಾಗ ಬರ್ತಕ್ಕಂಥ ಪರಿಹಾರ ಇದರಲ್ಲಿ ಇವರು ಏನಾದರೂ ಒಂದು ಜೀವನೋಪಯೋಗಕ್ಕೆ ಒಂದು ವ್ಯವಸ್ಥೆಯನ್ನು ಸರ್ ಅಂದ್ರೆ ಈ ಕೇಸು ಮುಗಿಯೋದಕ್ಕೆ ಎಷ್ಟು ದಿನಗಳ ಸಮಯ ಆಗುತ್ತೆ? ಅಲ್ಲ, ಅದೆಲ್ಲ ಈಗ ಸುಮಾರು ಒಂದು 6 ತಿಂಗಳಿಂದ ವರ್ಷದೊಳಗಡೆ ಮುಗಿಸ್ಬೇಕು ಅಂತೇಳಿ ಕೆಲವು ಕೋರ್ಟ್ಗಳಲ್ಲಿ ಎಲ್ಲೆಲ್ಲಿ ಕೇಸುಗಳು ಕಡಿಮೆ ಇರ್ತಾರೆ ಅಲ್ಲೆಲ್ಲ ಬೇಗ ಮುಗಿಸ್ತಾ ಇರ್ತಾರೆ, ಬೇಗ ಮುಗಿತೈತೆ. ಈಗ MVC ಕೇಸುಗಳೇನು ಬೇರೆ ಸಿವಿಲ್ ಕೇಸುಗಳ ಥರ ಜಾಸ್ತಿ ಸಮಯವನ್ನು ತಗೊಳ್ಳೋದಿಲ್ಲ. MVC ಕೇಸುಗಳು ಬೇಗ ಮುಗಿಸ್ತಾರೆ ಸರ್. ಮತ್ತು ಇವಾಗ ಏನಂತ ಹೇಳಿದರೆ ಒಂದು ವೇಳೆ ಈಗ ಯಾವುದಾದ್ರೂ ಒಂದು ಮಹಿಳೆ ಹೋಗಿ ದೂರನ್ನು ದಾಖಲಿಸ್ಬೇಕು. ಈಗಾಗಲೇ ನೀವು 0 FIR ಬಗ್ಗೆ ಹೇಳ್ತಾ ಇದ್ರಿ. ಆ 0 FIR ಅಂದರೆ ಏನು? ಒಂದು ವೇಳೆ ಈಗೇನಪ್ಪ ಅಂತ ಹೇಳಿದರೆ ಕೌಟುಂಬಿಕ ಕೇಸ್ಗಳಂತ ಇದ್ದರೆ ಅದರಲ್ಲಿ ಏನಂತ ಹೇಳಿದರೆ ಪರಿಶೀಲನೆ ಮಾಡಿ ಅದು ನಿಜವಾಗ್ಲೂ ಆಗಿದೆಯಾ ಅಥವಾ ಇಲ್ವಾ ಅಂತ ಹೇಳಿ ಆನಂತರ ಒಂದು FIRನ ದಾಖಲೆ ಮಾಡ್ತಾರೆ. ಈಗ ಏನಂತ ಹೇಳಿದರೆ ಇದು BNS ಬಂದ ನಂತರ ಇದರಲ್ಲಿ 0 FIR ಅನ್ನೋ ಒಂದು ಕಾನ್ಸೆಪ್ಟ್ನ ತಗೊಂಡು ಬಂದಿದ್ದಾರೆ ಸರ್. ಈ 0 FIR ಏನು, ಇದನ್ನ ಯಾವ ರೀತಿ ಎಲ್ಲ ಸದುಪಯೋಗ ಪಡಿಸ್ಕೊಳ್ಬೋದು? ಈಗ ಇಂಥ ಕೇಸುಗಳು ಬಂದಾಗ ಈಗ ಮೊದಲಿಗೆ ಏನು ಮಾಡ್ತಾ ಇದ್ವಿ ಅಂದರೆ ನಮ್ಗೆ IPC ಸೆಕ್ಷನ್ ಇದ್ದಾಗ ನಾವು ಎಲ್ಲಿ ಆ ಒಂದು ಘಟನೆ ನಡೀತೋ ಆ ಸಂಬಂಧಪಟ್ಟದ ವ್ಯಾಪ್ತಿ ಪ್ರದೇಶ ಅಥವಾ ಸಂಬಂಧಪಟ್ಟ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ
ಠಾಣೆಗಳಲ್ಲಿ ಮಾತ್ರ ನಾವು ದೂರನ್ನು ಸಲ್ಲಿಸ್ತಾ ಇದ್ವಿ. ಈಗೇನು ಈಗ BNSS ಆ್ಯಕ್ಟ್ ಬಂದಂಥ ಸಂದರ್ಭದಲ್ಲಿ BNS ಆ್ಯಕ್ಟ್ ಬಂದ ಸಂದರ್ಭದಲ್ಲಿ ಆ ಒಂದು 0 FIR ಅಂತಂದರೆ ಯಾವುದೇ ಒಂದು ಮಹಿಳೆಯರಿಗೆ ಯಾವ ಸ್ಥಳದಲ್ಲಿ ತೊಂದರೆ ಆಗ್ತಿತ್ತೋ ಆ ಸ್ಥಳದಲ್ಲೇ ಸಂಬಂಧಪಟ್ಟ ಠಾಣೆಗಳಲ್ಲಿ ಇಮಿಡಿಯೇಟ್ಲಿ ಹೋಗಿ ಒಂದು ದೂರನ್ನು ಸಲ್ಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಆ ಒಂದು ಇಮಿಡಿಯೇಟ್ಲಿ ಅವರು ಒಂದು FIR ಅನ್ನು ದಾಖಲು ಮಾಡಿ ಒಂದು ಕಾಪಿಯನ್ನು ಸಹ ಅವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ಮತ್ತು ಅದಾದ ನಂತರ FIR ಆದ ನಂತರ ಇವರು ಯಾವ ಪ್ರದೇಶದಲ್ಲಿ ವಾಸ ಇರತಕ್ಕಂಥ ಅಥವಾ ಯಾವ ಪ್ರದೇಶ ವ್ಯಾಪ್ತಿ ಪ್ರದೇಶದ ಒಂದು ಠಾಣೆಗೆ ಈ ಒಂದು ಕೇಸ್ ಬರುತ್ತೆ ಅಂತಂದರೆ ಆ ಒಂದು ಠಾಣೆಗೆ ಎಂಟೈರ್ ಫೈಲ್ನ ಪೊಲೀಸ್ನವರು ಅಲ್ಲಿಗೆ ರೆಫರ್ ಮಾಡ್ತಾರೆ. ಅಲ್ಲಿ ಮತ್ತೆ ಅದೆಲ್ಲ ಪರಿಶೀಲನೆ ಮಾಡಿ ಎಲ್ಲ ಸೂಕ್ತ ಇದನ್ನು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆ ಘಟನೆ ನಡೆದಿದೆಯಾ ಅಥವಾ ಏನು ಘಟನೆ ಏನು ಹೆಂಗೆ ಅಂತ ಆಮೇಲೆ ಅವರು ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಅದೇ ಸರ್, ಇವಾಗ ಏನಂತ ಹೇಳಿದ್ರೆ ಮುಂಚೆ ಎಲ್ಲ ಎಲ್ಲಿ ಆ ಘಟನೆ ನಡೆದಿರತ್ತೆ ಅಥವಾ ಒಂದು ಕೃತ್ಯ ನಡೆದಿರತ್ತೆ ಅಲ್ಲೇ ಕೂಡ ದೂರನ್ನ ದಾಖಲ್ ಮಾಡ್ಬೇಕಂತ ಹೇಳ್ತು. ಆದ್ರೆ ಇವಾಗ BNS ನ ಪ್ರಕಾರ ಈ 0 FIR ಏನಿದೆ ಆ 0 FIR ಪ್ರಕಾರ ಅಲ್ಲಿ ತಮಗೆ ಯಾವುದು ಹತ್ತಿರವಾದಂತಹ ಒಂದು ಪೊಲೀಸ್ ಸ್ಟೇಷನ್ ಇರುತ್ತೆ ಅಲ್ಲಿ ನಾವು ದೂರನ್ನ ದಾಖಲಿಸಿ ಆ ನಂತರ ಅವರು ಅಲ್ಲಿ ವರ್ಗಾವಣೆ ಮಾಡ್ತಾರೆ. ಅಂದ್ರೆ ಇವಾಗ ಏನಂದ್ರೆ ನಿಮ್ಗೆ ಇಲ್ಲೇ ಒಂದು ಕಡೆನೆ ದೂರನ್ನ ದಾಖಲಿಸಬೇಕು ಅಂತ ಇಲ್ಲ, ಅಥವಾ ನಿಮ್ಗೆ ಎಲ್ಲಿ ಆ ರೀತಿಯಾದಂತ ಕೃತ್ಯ ಆಗಿದೆ ಅಂತ ಹೇಳಿ ಅಲ್ಲೇ ಇಲ್ಲ, ಅದನ್ನ ಹೊರತುಪಡಿಸಿ ನಿಮ್ಗೆ ಹತ್ತಿರವಾದ ಯಾವುದೇ ಠಾಣೆಯಲ್ಲಿ ಬೇಕಾದ್ರೂ ನೀವು ದೂರನ್ನ ದಾಖಲಿಸಿಕೊಳ್ಳಬಹುದು. ಇಮಿಡಿಯೇಟ್ಲಿ ಒಂದು ರಕ್ಷಣೆ ಒದಗಿಸ್ತಕ್ಕಂಥ ಕೆಲಸನೂ ಅಲ್ಲಿ ಸಂಬಂಧಪಟ್ಟ 0 FIR ಪೊಲೀಸ್ ಸ್ಟೇಷನ್ ಮಾಡ್ತೈತಿ. ಮತ್ತೆ ಇವಾಗ ಇನ್ನೊಂದು ಪ್ರಮುಖವಾದ ವಿಷಯ ಏನಂದ್ರೆ ಸರ್, ಇವಾಗ ರೈಟ್ ಟು ಮ್ಯಾರೇಜ್ ಅಂತ ಹೇಳಿ ಒಂದು ಇದೆ. ಈ ರೈಟ್ ಟು ಮ್ಯಾರೇಜ್ ಅಲ್ಲಿ ಯಾವ ರೀತಿಯಾದಂತಹ ಅವರಿಗೆ ಆದಂತಹ ಹಕ್ಕುಗಳು ಅಂತ ಹೇಳಿ ಇರುತ್ತೆ ಸರ್ ಮಹಿಳೆಯರಿಗೆ? ಈಗ ಇಲ್ಲಿ ನಮ್ಮ ಭಾರತೀಯ ಒಂದು ಇದರಲ್ಲಿ ನಮಗೆ ನಾವು ವಿಶೇಷವಾಗಿ 3 ರೀತಿಯಲ್ಲಿ ನಾವು ವಿವಾಹಗಳ ಇದರಲ್ಲಿ ನೋಡ್ಬೋದು. ನಮ್ಮ ಹಿಂದೂ ಕಾನೂನು ಪ್ರಕಾರ ಹಿಂದೂ ವಿವಾಹ ಕಾಯ್ದೆ ಅಂದರೆ ಹಿಂದೂ ಸಂಪ್ರದಾಯದಂತೆ ಆಗ್ತಕ್ಕಂಥ ವಿವಾಹಗಳನ್ನು ನಾವು ನೋಡ್ಬೋದು. ಮುಸ್ಲಿಂ ಒಂದು ವಿವಾಹ ಪದ್ಧತಿಯಲ್ಲಿ ಒಂದು ಕರಾರ ಅಥವಾ ಅಗ್ರಿಮೆಂಟ್ ಪ್ರಕಾರ ಒಂದು ಆಗ್ತಕ್ಕಂಥ ಮದುವೆಗಳು ಆ ಒಂದು ಮುಸ್ಲಿಮ್ಸ್ ಇದರಲ್ಲೂ ನೋಡ್ಬೋದು. ಮತ್ತು ಕ್ರಿಶ್ಚಿಯನ್ ಇದರಲ್ಲೂ ಸಹ ಆ ಒಂದು ವಿವಾಹ ಆಗ್ತಕ್ಕಂಥ ಒಂದು ಹಕ್ಕುಗಳನ್ನು ನಾವು ಅಲ್ಲೂ ಸಹ ನೋಡ್ಬೋದು. ಇಲ್ಲಿ ವಿಶೇಷವಾಗಿ 3 ಸಹ ಒಂದೇ ವಿವಾಹ ಇದಾದ್ರೂ ಸಹ ಅವರವರ ಸಂಪ್ರದಾಯಗಳು ಅವರವರ ಒಂದು ಹಕ್ಕುಗಳು ಅಥವಾ ಅವರವರ ಒಂದು ಜೀವನ ಶೈಲಿ ಸಂಪ್ರದಾಯಗಳು ಬೇರೆ ಬೇರೆಯಾಗಿ ಇಲ್ಲಿ ನಿರ್ಧಾರ ಆಗ್ತಿದೆ. ಇದು ನಮ್ಮ ಹಿಂದೂ ಕಾನೂನು ಪ್ರಕಾರ ವಿವಾಹ ಆಗ್ತಕ್ಕಂಥ ಒಂದು ಹಕ್ಕನ್ನು ಸಹ ಮಹಿಳೆ ಅಥವಾ ಪುರುಷವನ್ನು ಪಡ್ಕೊಂಡಿರ್ತಾರೆ. ಅದರ ಜೊತೆಯಲ್ಲಿ ಆ ಮದುವೆಯಾದಂಥ ಸಂದರ್ಭದಲ್ಲಿ ಗಂಡನ ಎಲ್ಲ ಒಂದು ಏನೇನು ಇರುತ್ತೆ ರೈಟ್ಸು ಅಥವಾ ಏನೇನು ಇದಿರುತ್ತೆ ಎಲ್ಲ ಸಹ ಮಹಿಳೆಗೂ ವರ್ಗಾವಣೆ ಆಗ್ತಾ ಬರ್ತಾ ಇರ್ತಿದ್ದೆ. ಮತ್ತು ನಾವು ಇನ್ನೂ ಕೆಲವು ವಿಚಾರದಲ್ಲಿ ನೋಡೋದಾದರೆ ಆ ಮಹಿಳೆಗೆ ಹೆಚ್ಚು ಒಂದು ರಕ್ಷಣೆಯನ್ನು ಒದಗಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಈ ಒಂದು ಮದುವೆ ವಿಚಾರಗಳಲ್ಲಿ ಮಾಡಿಸಿದ್ದಾರೆ. ಮತ್ತು 3 ಇದರಲ್ಲೂ ಸಹ ಮದುವೆ ಆಗ್ತಕ್ಕಂಥ ಹಕ್ಕುಗಳನ್ನು ಸಪ್ರೇಟಾಗಿ ಇದು ಮಾಡಿಸಿದ್ದಾರೆ ಸರ್. ಮತ್ತೆ ಇವಾಗ ಏನಂತ ಹೇಳಿದ್ರೆ ಈ ಹಿಂದೆ ಯಾವುದೇ ಆಗಲಿ IPC ಅಂತ ಹೇಳಿ ಒಂದು ಭಾರತೀಯ ನ್ಯಾಯದಂಡ ಸಂಹಿತೆ ಅಂತ ಹೇಳಿ ಇತ್ತು. ಈಗ BNS ಅಡಿಯಲ್ಲಿ ಅನೇಕ ಬದಲಾವಣೆಗಳು ಆಗಿದೆ. ಈ ರೀತಿಯಾಗಿ ಈಗ ಮಹಿಳೆಯರ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಸೆಕ್ಷುವಲ್ ಹರಾಸ್ಮೆಂಟ್ ಇರ್ಬೋದು ಅಥವಾ ಡೊಮೆಸ್ಟಿಕ್ ವೈಲೆನ್ಸ್ ಇರ್ಬೋದು, ಈ ರೀತಿ ಇನ್ನೂ ಹಲವು ರೀತಿಯ ಮಹಿಳೆಯರ ವಿರುದ್ಧ ನಡೆಯುವಂತ ಕೃತ್ಯಗಳಿಗೆ ಯಾವುದಾದ್ರೂ ಬದಲಾವಣೆಯನ್ನ ಕಾನೂನಿನಲ್ಲಿ ತರಲಾಗಿದೆಯಾ ಸರ್? ಈಗ ನಮಗೆ BNSS ಅಂದ ತಕ್ಷಣ ಅನೇಕ ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ವಿ. ಈಗ ಮೊದಲನೇದಾಗಿ ನಾವು ಹಿಂದೆ ಇರತಕ್ಕಂಥ ಒಂದು ಕಾನೂನುಗಳಲ್ಲಿ ಸ್ವಲ್ಪ ಸಮಯ ತೆಗೆದುಕೊಳ್ತಾ ಇತ್ತು. ಈಗ ಕೆಲವು ವಿಚಾರಗಳಲ್ಲಿ ಈಗ ಮೇಂಟೆನೆನ್ಸು ಒಂದು 6 ತಿಂಗಳಲ್ಲಿ ಅಥವಾ 3 ತಿಂಗಳಲ್ಲೇ ಕೇಸನ್ನು ಮುಗಿಸ್ಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ತಂದೆ. ಯಾಕಂದರೆ ಮೇಂಟೆನೆನ್ಸ್ ಅಂತಕ್ಕಂಥದ್ದು ಅವರ ಒಂದು ಜೀವನ, ಈಗ ಗಂಡನ ಬಿಟ್ಟ ತಕ್ಷಣ ಅವರ ಜೀವನ ಉಪಯೋಗಕ್ಕೆ ಅಥವಾ ಬದುಕಬೇಕು ಅಂತಂದರೆ ಏನಾದರೂ ಸ್ವಲ್ಪ ಜೀವನಾಂಶ ಕೊಡಬೇಕು ಅಂತಕ್ಕಂಥ ಒಂದು ಕಾನೂನು ತಂದಿದೆ. ಅಂತಹ ಪ್ರಕರಣಗಳನ್ನ ಶೀಘ್ರವಾಗಿ ಮುಗಿಸ್ಬೇಕು ಅಂತ ಶೀಘ್ರವಾಗಿ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತೇಳಿ ಬಂದಿದೆ. ಮತ್ತು ಅದರ ಜೊತೆಯಲ್ಲಿ ಶಿಕ್ಷೆಗಳನ್ನು ಸಹ ಕೆಲವು ಮಾರ್ಪಾಟುಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ BNS ಆ್ಯಕ್ಟ್ ಹೊಸ ಆ್ಯಕ್ಟಿನ ಪ್ರಕಾರ ಮಾಡಿದ್ದಾರೆ. ಮತ್ತು ಮಕ್ಕಳಿಗೂ ಮತ್ತು ಮಹಿಳೆಯರಿಗೂ ಸಹ ಹೆಚ್ಚು ರಕ್ಷಣೆಯನ್ನು ಒದಗಿಸ್ತಕ್ಕಂಥ ಕಟ್ಟುನಿಟ್ಟಿನ ಒಂದು ಕ್ರಮಗಳನ್ನು ಸಹ ಒಂದು BNS ಆ್ಯಕ್ಟಲ್ಲಿ ತಂದಿದ್ದಾರೆ ಮೇಡಮ್ ಸರ್. ಮತ್ತು ಇವಾಗ ಏನಂತ ಹೇಳಿದ್ರೆ ಈಗ ಮಹಿಳೆಯರ ಮೇಲೆ ಮನೆಯಲ್ಲಿ ಕೌಟುಂಬ್ಯದಲ್ಲಿ ದೌರ್ಜನ್ಯ ಆದಾಗ
ಅವರು ಒಂದು ಕೇಸನ್ನು ದಾಖಲು ಮಾಡಿ ಆ ಮನೆಯಿಂದ ಹೊರಗಡೆ ಬಂದಿರ್ತಾರೆ. ಹೌದು, ಹೌದು. ಆದರೆ ಅವರಿಗೆ ಏನಂತ ಹೇಳಿದರೆ ಎಲ್ಲೂ ಕೂಡ ವಾಸ ಮಾಡಲಿಕ್ಕೆ ಸ್ಥಳಗಳು ಇರೋದಿಲ್ಲ, ಅಥವಾ ಅವರಿಗೆ ಈ ರೀತಿಯಾದಂಥ ತೊಂದರೆ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಯಾವ ರೀತಿ ಎಲ್ಲ ಇದು ಮಾಡ್ಬೋದು ಅಂತ ಅಲ್ಲ, ಈಗ ಸಾಮಾನ್ಯವಾಗಿ ಇಂಥ ವಿಚಾರಗಳಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಗಂಡನ ಮನೆ ಬಿಟ್ಟು ಬಂದಂಥ ಸಂದರ್ಭದಲ್ಲಿ ಅವರು ಜೀವನ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಕೆಲವು ಮಹಿಳಾ ಸಾಂತ್ವನ ಕೇಂದ್ರಗಳಲ್ಲಿ ಕೆಲವು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಮಹಿಳಾ ಸಾಂತ್ವನ ಕೇಂದ್ರಗಳಲ್ಲಿ ಅಲ್ಲಿ ಇರೋಷ್ಟು ದಿನ ಅಂದರೆ ಅವರಿಗೆ ಒಂದು ಜೀವನ ಕಲ್ಪಿಸಿಕೊಡೋವರೆಗೂ, ಅಥವಾ ಪೇರೆಂಟ್ಸು ಕರ್ಕೊಂಡೋಗೋವರೆಗೂ, ಅಥವಾ ಗಂಡನ ಮನೆಯವ್ರು ಕರ್ಕೊಂಡು ಹೋಗೋವರೆಗೂ ಅಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಈ ತಾಯಿ ಕಡೆಯವರು ಮನೆಗೂ ಹೋಗಿ ಇರ್ಬೋದು, ಆದರೆ ಅಲ್ಲೂ ಸೇರಿಸಲಿಲ್ಲ ಅಂತಂದರೆ ಈ ಸಾಂತ್ವನ ಕೇಂದ್ರಗಳಲ್ಲಿ ಇರ್ತಕ್ಕಂಥ ವ್ಯವಸ್ಥೆನ ಮಾಡಿದ್ದಾರೆ. ಸರ್, ಇವಾಗ ಲತಾ ಅಂತ ಹೇಳಿ ಶಿವಮೊಗ್ಗದಿಂದ ಕಾಲ್ ಮಾಡಿದ್ದಾರೆ. ಹಲೋ. ಹೇಳಿ ಮೇಡಮ್, ಕೇಳಿಸ್ತಿದೆ. ತಮ್ಮ ಪ್ರಶ್ನೆ ಏನು ಅಂತ? ಮೇಡಮ್ ಏನಂದ್ರೆ, ನಾವು 4 ಜನ ಹೆಣ್ಮಕ್ಳು ಮೇಡಮ್. ನಾವು ಅದ್ರಲ್ಲಿ ನಮ್ಮ ಮೊನ್ನೆ ಇನ್ನೂ ರೀಸೆಂಟ್ ಆಗಿ ಜಜ್ಮೆಂಟ್ ಬಂದಿದೆ ಮೇಡಮ್. ಅಪ್ಪನ ಆಸ್ತಿಯಲ್ಲಿ ಸಮಭಾಗ 4 ಜನ ಹೆಣ್ಮಕ್ಳಿಗೆ, ಮತ್ತೆ ಪ್ಲಸ್ ನಮ್ಮ ಅಪ್ಪ ಅಜ್ಜಿ ಅಮ್ಮ ಸೇರ್ಬಿಟ್ಟು 5 ಪಾಲ್ ಮಾಡಿದ್ದಾರೆ ಜಡ್ಜ್ಮೆಂಟ್. ಆದ್ರೆ ನಮ್ಮ ಅಕ್ಕ ನನಗೆ ಅದರಲ್ಲಿ 1 ಎಕರೆ ಬೇಕು ಅಂತ ಹೇಳಿ, ಮತ್ತೆ 3 ಎಕರೆ ಜಮೀನ್ ಮೇಡಮ್ ನಮ್ದು ಇರೋದು. 1 ಎಕರೆ ಮತ್ತೆ ನಮಗೆ ಬೇಕು ಅಂತ ಹೇಳಿ ಅಪೀಲ್ ಮತ್ತೆ ನೆಕ್ಸ್ಟ್ ಹೋಗ್ತಿದ್ದಾಳೆ ಸರ್ ಅವಳು. ಅದಕ್ಕೆ ನಾವು ಹೋಗ್ಬೋದಾ ಅಥವಾ ಜಡ್ಜ್ಮೆಂಟ್ ಅದೇ ತರ ಬರುತ್ತಾ ಅಂತ ಕೇಳ್ಬೇಕಿತ್ತು. ಸರ್, ಏನಂತ ಹೇಳಿದ್ರೆ ಇವರ ತಂದೆ ಆಸ್ತಿ, ಇವರು 4 ಜನ ಹೆಣ್ಮಕ್ಳಿದ್ದಾರೆ. ಈಗಾಗ್ಲೇ ಇವರು 4 ಜನ ಹೆಣ್ಮಕ್ಳು ಮತ್ತೆ ತಂದೆ ತಾಯಿಗೆ ಅಂತ ಹೇಳಿ ಒಟ್ಟು 5 ಭಾಗನ ಮಾಡಿದ್ದಾರೆ. ಆದರೆ ಇವಾಗ ಅವ್ರ ತಂದೆ ಏನು ಜಡ್ಜ್ಮೆಂಟ್ ಬಂದಿದೆ ಈಗ ಸಿವಿಲ್ ಕೋರ್ಟಲ್ಲಿ, ಅದ್ರ ಮೇಲೆ ಅವರು ಅಪೀಲ್ ಹೋಗ್ಬೇಕು ಅಂತ ಹೇಳಿ ಅವ್ರು ಹೋಗ್ತೀವಿ ಅಂತ ಹೇಳಿ ಹೇಳ್ತಿದ್ದಾರೆ, ಇವರಿಗೆ ಕೊಡಲ್ಲ ಅಂತ. ಅದಕ್ಕೆ ಅವ್ರ ಪ್ರಶ್ನೆ ಏನಂದ್ರೆ, ಇವಾಗ ಇವರು ಕೂಡ ಅಪೀಲ್ ಹೋಗ್ಬೋದಾ, ಮತ್ತೆ ಈ ಕೆಳ ನ್ಯಾಯಾಲಯದಲ್ಲಿ ಯಾವ ರೀತಿಯಾದಂಥ ಆದೇಶ ಬಂದಿದೆ ಅದೇ ರೀತಿಯ ಆದೇಶವನ್ನ ಹೈಕೋರ್ಟ್ ಕೂಡ ಎತ್ತಿ ಹಿಡಿಯತ್ತಾ ಅಂತ ಹೇಳಿ ಸರ್. ಅಲ್ಲ, ಇಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಒಂದು ಕಾನೂನೇ ಬಂದ್ಬಿಟ್ಟಿದೆ. ಏನಂತಂದರೆ, ಗಂಡು ಮಕ್ಕಳಿಗೆ ಸಮಾನ, ಹೆಣ್ಣು ಮಕ್ಕಳಿಗೂ ಸಮಭಾಗ ಅಂತ ಕಾನೂನು ಬಂದ ನಂತರ ಈಗ ಅದರ ಆದೇಶದ ಅನ್ವಯ ಏನಾಗಿದೆ, 4 ಜನ ಹೆಣ್ಣು ಮಕ್ಕಳಿಗೆ ಭಾಗ ಆಗಿದೆ, ತಂದೆ ತಾಯಿಗೂ ಒಂದು ಭಾಗ ಆಗಿದೆ. ಈಗ ಅದರಲ್ಲಿ ಯಾರಾದರೂ ಒಬ್ಬರು ಇನ್ನೂ ಹೆಚ್ಚಿಗೆ ಬೇಕು ಅಂತಂದರೆ ಅಪೀಲು ಹೋಗ್ತಕ್ಕಂಥ ಅವಕಾಶ ಇದೆ. ಆದರೆ ಅವರು ಕಾನೂನಲ್ಲಿ ಏನಿದೆಯೋ ಆ ಸಮಭಾಗ ಅಂತಕ್ಕಂಥದ್ದು ಅವ್ರಿಗೆ ಅಷ್ಟೇ ಬರ್ತಕ್ಕಂಥದ್ದು, ಹೆಚ್ಚಿನ ಪಾಲು ಬರಲಿಕ್ಕಾಗಲ್ಲ. ಯಾಕಂದರೆ ಅವರು ಏನಾದರೂ ಸ್ವಯಾರ್ಜಿತ ಆಸ್ತಿಗಳಿದ್ದರೆ ಬರ್ಬೋದು, ಅಷ್ಟು ಬಿಟ್ಟರೆ ಅವರ ತಂದೆ ತಾಯಿ ಮತ್ತು ಹೆಣ್ಮಕ್ಳು ಇದ್ದಂಥ ಸಂದರ್ಭದಲ್ಲಿ ಕೆಳ ನ್ಯಾಯಾಲಯ ಮಾಡಿರ್ತಕ್ಕಂಥ ಆದೇಶವೇ ಸರಿಯಾಗಿರುತ್ತದೆ. ಮತ್ತು ಅಪೀಲ್ ಹೋದರೂ ಸಹ ಅಪೀಲಲ್ಲೂ ಆ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕೆಳ ನ್ಯಾಯಾಲಯ ಮಾಡಿರೋ ಆದೇಶವನ್ನೇ ಎತ್ತಿ ಹಿಡಿಬೋದು, ಅಥವಾ ಸ್ವಲ್ಪ ಮಾರ್ಪಾಡು ಮಾಡಿ ಅದನ್ನು ಇದು ಮಾಡ್ಬೋದು. ಅದರ ಜೊತೆಯಲ್ಲಿ ಈಗ ಇವ್ರು ಹೇಳಿರ್ತಕ್ಕಂಥ ಇದರಲ್ಲಿ ನೋಡೋದಾದರೆ, ಕೆಳ ನ್ಯಾಯಾಲಯ ಮಾಡಿರೋ ಆದೇಶವನ್ನೇ ಮೇಲ್ನ್ಯಾಯಾಲಯವೇ ಎತ್ತಿ ಹಿಡಿಬೋದು. ಯಾಕಂದರೆ ಈಗ ಕಾನೂನಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಎಲ್ರಿಗೂ ಈಕ್ವಲ್ ರೈಟ್ಸ್ ಮಾಡಿದೆ. ಆ ಈಕ್ವಲ್ ರೈಟ್ಸ್ ಮಾಡಿರೋದು ಸರಿಯಾಗಿರೋದ್ರಿಂದ ಅಪೀಲು ಯಾರು ಬೇಕಾದ್ರೆ ಇವರಿಗೆ ಆಲ್ರೆಡಿ ಭಾಗ ಬಂದಿರೋದ್ರಿಂದ ಇವರೇನು ಹೋಗೋ ಅವಶ್ಯಕತೆ ಇರಲ್ಲ. ಯಾರಿಗೆ ಬೇಕು ಅಂತ ಇನ್ನೂ ಆಸೆ ಇದೆಯೋ ಅಂಥವ್ರು ಅಪೀಲ್ ಹೋಗ್ತಕ್ಕಂಥ ಅವಕಾಶ ಇದೆ. ಬಟ್ ಕೆಳ ನ್ಯಾಯಾಲಯ ಮಾಡಿರ್ತಕ್ಕಂಥ ಆದೇಶನೇ ಅಂತಿಮವಾಗುತ್ತೆ. ಮತ್ತೆ ಸರ್, ಈಗಾಗಲೇ ನೀವು ಒಂದು ಸಂವಿಧಾನ ಫೆಲೋ ಅನ್ನೋದು ಒಂದು ಇದನ್ನ ಮಾಡ್ತಿದ್ದೀರಾ, ಅದು ಎಲ್ಲಾ ಜಿಲ್ಲೆಗಳಲ್ಲಿದೆ. ಯಾರಿಗೆಲ್ಲ ಕಾನೂನಾತ್ಮಕವಾಗಿ ಸಹಾಯ ಬೇಕು ಅಂತ ಹೇಳಿದ್ರೆ ಅವರು ನಿಮ್ಮನ್ನ ಅಂದ್ರೆ ಸಂವಿಧಾನ ಫೆಲೋ ಅಂತ ಹೇಳಿ ಏನಿರುತ್ತೆ ಅವರನ್ನ ಸಂಪರ್ಕ ಮಾಡ್ಬೋದು ಅಂತ ಹೇಳಿದ್ರೆ, ಇದು ಎಲ್ಲಿ ಇರುತ್ತೆ ಮತ್ತೆ ಯಾವ ರೀತಿ ಅವರು ಸಂಪರ್ಕ ಮಾಡಿ ಕಾನೂನಾತ್ಮಕವಾದ ಸಹಾಯಗಳನ್ನ ಪಡ್ಕೊಳ್ಬೋದು ಸರ್? ನಮ್ಮ ಸಂವಿಧಾನ ಫೆಲೋ ಇದರಲ್ಲಿ ಒಂದು ನ್ಯಾಯ ಸಂಸ್ಥೆ ಅಂತಿದೆ. ಅದು ನಮಗೆ ಇದರಲ್ಲಿ ಸುಮಾರು 18 ಅಂಗಸಂಸ್ಥೆಗಳೊಂದಿಗೆ ನಮ್ಮ ನ್ಯಾಯ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಅಂದರೆ ಆ ಅಂಗಸಂಸ್ಥೆಗಳೇನು ಅಂತಂದರೆ, ಮಹಿಳೆಯರು ಮತ್ತು ಮಕ್ಕಳು ವಿಶೇಷವಾಗಿ ಅವರಿಗೆ ಒಂದು ಬೆಂಬಲವನ್ನು ಸೂಚಿಸಿ ಅವರಿಗೆ ಒಂದು ಸೆಕ್ಯೂರ್ ಮಾಡೋ ಒಂದು ಉದ್ದೇಶದಿಂದ ಒಂದು ನ್ಯಾಯ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಪ್ರತಿ ಜಿಲ್ಲೆಯಲ್ಲೂ ಸಹ ನಮ್ಮ ನ್ಯಾಯ ಫೆಲೋಗಳು ಇದ್ದಾರೆ. ಎಲ್ಲ ಜಿಲ್ಲೆಯಲ್ಲೂ ನ್ಯಾಯ ಫೆಲೋಗಳಿದ್ದಾರೆ. ಅವರೆಲ್ಲ ಒಂದು ಕಾಂಟ್ಯಾಕ್ಟ್ ನಂಬರನ್ನು ನಮ್ಮ ನ್ಯಾಯ ಎಂಬತಕ್ಕಂಥ ಒಂದು ಸಂವಿಧಾನ ಫೆಲೋ ಅಥವಾ ನ್ಯಾಯ ಎಂಬತಕ್ಕಂಥ ಒಂದು ಆನ್ಲೈನು ಅಥವಾ ಒಂದು ಇದಕ್ಕೆ ಹೋದರೆ ಅದರಲ್ಲಿ ಸಿಗುತ್ತೆ. ಮತ್ತು ಅದರ ಜೊತೆಯಲ್ಲಿ ಒಂದು ವಾಟ್ಸಪ್ ಹೆಲ್ಪ್ಲೈನನ್ನು ಮಾಡಿದ್ದೀವಿ. ಆ ಹೆಲ್ಪ್ಲೈನನ್ನು ಸಹ ಕಾರ್ಯಕ್ರಮದ ಅಂತಿಮವಾಗಿ ಅದನ್ನು ನಾವು ಹೆಲ್ಪ್ಲೈನನ್ನು ನಂಬರನ್ನು ಡಿಸ್ಪ್ಲೇ ಮಾಡ್ತೀವಿ.
ಯಾರಿಗೇ ತೊಂದರೆ ಆದರೂ, ಮಹಿಳೆಯರಿಗೆ ಅಥವಾ ಮಕ್ಕಳಿಗೆ ಯಾರಿಗೇ ತೊಂದರೆ ಆದರೂ ನಮ್ಮ ಹೆಲ್ಪ್ಲೈನಲ್ಲಿಗೆ ಮೆಸೇಜ್ ಮಾಡ್ಬೋದು. ತಾವು ಮೆಸೇಜ್ ಮಾಡಿದ ಕೂಡಲೇ ನಾವು ತಮಗೆ ಯಾವ ರೀತಿ ಒಂದು ತೊಂದರೆ ಆಗ್ತಾ ಇದೆ ಅಥವಾ ಯಾವ ರೀತಿ ತಮಗೆ ಒಂದು ಅವಶ್ಯಕತೆ ಇರತಕ್ಕಂಥ ಒಂದು ನೆರವನ್ನು ಅಥವಾ ಅರಿವನ್ನು ಮೂಡಿಸ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ನಮ್ಮ ನ್ಯಾಯ ಸಂಸ್ಥೆ ಮಾಡ್ತಾ ಇದೆ. ಇದು ಪ್ರತಿ ಜಿಲ್ಲೆಯಲ್ಲೂ ಇದೆ. ಸುಮಾರು 18 ಜನ ನ್ಯಾಯ ಫೆಲೋಗಳು ನಾವು ಇದರಲ್ಲಿ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳ ಒಂದು ಹಕ್ಕುಗಳಿಗೆ ಮತ್ತು ಅವರ ಧ್ವನಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ನ್ಯಾಯ ಸಂಸ್ಥೆಯಲ್ಲಿ. ಸರ್, ಇವಾಗ ಏನಂತ ಹೇಳಿದ್ರೆ ನಾವು ಈಗಾಗಲೇ ಮಹಿಳೆಯರಿಗೆ ಯಾವ ರೀತಿಯಾದಂಥ ಎಲ್ಲ ಹಕ್ಕುಗಳಿದೆ ಅಂತ ಹೇಳಿ ತಿಳ್ಕೊಂಡ್ರೆ, ಅಂತ ಹೇಳಿದರೆ ಸಂವಿಧಾನಿಕವಾಗಿ ಜೀವಿಸುವ ಹಕ್ಕು, ವಾಕ್ ಸ್ವಾತಂತ್ರ್ಯ ಹಕ್ಕು, ಈ ರೀತಿ ಎಲ್ಲ ತಿಳ್ಕೊಂಡ್ವಿ ಸರ್. ಇವಾಗ ಒಂದು ವೇಳೆ ಯಾವುದಾದ್ರೂ ಒಂದು ಹೆಣ್ಣು ಮಗು, ಈಗ ಆ ಹೆಣ್ಮಗು ವಿರುದ್ಧ ಏನಾದರೂ ಒಂದು ಕೇಸ್ ಆಗಿದೆ ಅಂತ ಇಟ್ಕೊಳ್ಳಿ, ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸವರು ಅವ್ರನ್ನ ವಿಚಾರಣೆಗೆ ಕರೀತಾರೆ. ಈ ರೀತಿಯಾದಂತಹ ಅಂದರೆ ಅರೆಸ್ಟ್ ಟೈಮಲ್ಲಿ ಆ ಹೆಣ್ಮಗುಗಳಿಗೆ ಇರುವಂತಹ ಹಕ್ಕುಗಳು ಯಾವ್ಯಾವುದು ಸರ್? ಇಲ್ಲಿ ಸಾಮಾನ್ಯವಾಗಿ ಯಾವುದೇ ಒಬ್ಬ ಹೆಣ್ಣು ಮಗಳನ್ನು ಅಥವಾ ಒಬ್ಬ ಮಹಿಳೆಯನ್ನು ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೂ ಅರೆಸ್ಟ್ ಮಾಡೋಂಗಿಲ್ಲ. ಇದು ಅವರ ರೈಟ್ಸು, ಅವರ ಹಕ್ಕು ಇದೆ, ಅಥವಾ ಕಾನೂನಲ್ಲೂ ಇದೆ. ಅದರ ಜೊತೆಯಲ್ಲಿ ಒಂದು ವೇಳೆ ವಿಚಾರಣೆಗೆ ಕರ್ಕೊಂಡೋದ್ರು ಅಂತಂದರೆ ಅಥವಾ ಅರೆಸ್ಟ್ ಮಾಡೋಕ್ಕೆ ಬಂದರು ಅಂತಂದರೆ ಕಡ್ಡಾಯವಾಗಿ ಪುರುಷ ಪೊಲೀಸ್ ಜೊತೆಯಲ್ಲಿ ಮಹಿಳಾ ಪೊಲೀಸರು ಇರಬೇಕು. ಮತ್ತು ಅವ್ರನ್ನ ಕರ್ಕೊಂಡು ಹೋಗೋಂಥ ಸಂದರ್ಭದಲ್ಲಿ ಯಾವ ಒಂದು ಇದಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ, ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತಕ್ಕಂಥ ಒಂದು ವಿಚಾರವನ್ನು ಅಥವಾ ಅವರಿಗೆ ನೋಟಿಸನ್ನು ಅವರ ಕುಟುಂಬಸ್ಥರಿಗೆ ನೀಡಬೇಕಾಗುತ್ತೆ. ಆಮೇಲೆ ಅವ್ರನ್ನ ಜೊತೆ ಕರ್ಕೊಂಡು ಹೋಗ್ತಾರಲ್ಲ, ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಠಾಣೆಯಲ್ಲಿ ಅವರನ್ನು ವಿಚಾರಣೆ ಮಾಡೋಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ಮಹಿಳಾ ಪೊಲೀಸರು ಇರಲೇಬೇಕು. ಅಥವಾ ಅವರನ್ನು ಒಂದು ರೂಮ್ನಲ್ಲಿ ಹಾಕಿ ಪುರುಷರೇ ಮಾತಾಡಿ ಅವರನ್ನು ಒಂದು ವಿಚಾರಣೆ ಮಾಡುವಾಗಿಲ್ಲ. ಇದು ಕಡ್ಡಾಯವಾಗಿ ಸುಪ್ರೀಂ ಕೋರ್ಟು ಗೈಡ್ಲೈನ್ಸ್ ಇದೆ. ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಥರ ಒಂದು ಇದನ್ನು ಮಾಡಬೇಕು, ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳ್ತಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ಆ ಒಂದು ಮಹಿಳೆ ಜೊತೆ ಮಹಿಳಾ ವಕೀಲರು ಅಥವಾ ಮಹಿಳಾ ಪೊಲೀಸರು ಅಥವಾ ಸಂಬಂಧಪಟ್ಟ ಇವರ ಪೇರೆಂಟ್ಸು ಜೊತೆಯಲ್ಲಿ ಇದ್ದಾಗೆ ಅವರನ್ನು ಒಂದು ವಿಚಾರಣೆ ಮಾಡಬೇಕು. ಈ ಎಲ್ಲವುಗಳಿಂದ ಏನಾದರೂ ತೊಂದರೆ ಆದರೆ ಇಮಿಡಿಯೇಟ್ಲಿ ಅಥವಾ ದೂರನ್ನು ಕೊಡ್ಬೋದು. ಮಹಿಳಾ ಆಯೋಗಕ್ಕೂ ದೂರು ಕೊಡ್ಬೋದು ಅಥವಾ ಪೊಲೀಸಿನ ಮೇಲಧಿಕಾರಿಗಳಿಗೂ ದೂರನ್ನು ಕೊಡ್ಬೋದು. ಆ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಪೊಲೀಸರ ಮೇಲೆ ಕ್ರಮ ಕೈಗೊಳ್ತಾರೆ. ಅಂದರೆ ಏನಂತ ಹೇಳಿದ್ರೆ, ಇವಾಗ ಆ ಮಹಿಳೆಯರಿಗೆ ಈ ರೀತಿ ಅನ್ಯಾಯ ಆಗಿದೆ ಅಂದಾಗ ಅವರು ಈ ರೀತಿ ಮಹಿಳಾ ಆಯೋಗಕ್ಕಾಗಲಿ ಅಥವಾ ಪೊಲೀಸ್ ಮೇಲಧಿಕಾರಿಗಳಿಗಾಗಲಿ ದೂರನ್ನು ಸಲ್ಲಿಸಬಹುದು ಅಂತ ಹೇಳಿ ಇದೆ. ಇದನ್ನ ಸರ್ ಅವ್ರ ಮನೆಯವರು ಕೂಡ, ಯಾಕಂತಂದ್ರೆ ಅವ್ರನ್ನ ಆಲ್ರೆಡಿ ಒಂದು ಕಸ್ಟಡಿಯಲ್ಲಿ ಬಂಧನದಲ್ಲಿ ಇಟ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ, ಈ ರೀತಿ ಯಾವುದೇ ರೀತಿಯಾದಂಥ ಕ್ರಮಗಳನ್ನ ಅವರು ಅನುಸರಿಸಿಲ್ಲ ಅಂತ ಹೇಳಿದ್ರೆ ಅದನ್ನ ಅವ್ರ ಮನೆಯವರು ಕೂಡ ಇದೇ ರೀತಿಯಾದಂಥ ಕ್ರಮಗಳನ್ನ ಅನುಸರಿಸಿ ದೂರನ್ನು ದಾಖಲಿಸ್ಬೋದು ಸರ್? ದೂರನ್ನು ದಾಖಲಿಸ್ಬೋದು. ಯಾಕಂತಂದರೆ ಒಬ್ಬ ಮಹಿಳೆಯನ್ನು 12 ಗಂಟೆಗಳಿಗಿಂತ ಹೆಚ್ಚು ಕಾಲ ಠಾಣೆಯಲ್ಲಿ ಇಟ್ಕೊಳ್ಬಾರ್ದು ಅಂತ ಇದೆ. ಅದರ ಜೊತೆಯಲ್ಲಿ ಅವರಿಗೆ ಅಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇರುತ್ತೆ. ಯಾವುದೇ ಪೊಲೀಸವ್ರಿಗೆ ಯಾವ ರೀತಿ ಅವ್ರನ್ನ ಕರ್ಕೊಂಬರ್ಬೇಕು, ಯಾರ್ಯಾರು ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡೋ ಟೈಮಲ್ಲಿ ಇರಬೇಕು, ಯಾವ ರೀತಿ ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಬೇಕು, ಈ ಎಲ್ಲ ರೀತಿಯ ಗೈಡ್ಲೈನ್ಸನ್ನು ಸುಪ್ರೀಂ ಕೋರ್ಟ್ ಅವರು ಪ್ರತಿ ಪೊಲೀಸ್ ಠಾಣೆಗೂ ಕೊಟ್ಟಿರ್ತಾರೆ. ಆ ಒಂದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಆಧಾರದ ಮೇಲೆಯೇ ಇವರು ಇನ್ವೆಸ್ಟಿಗೇಷನನ್ನು ಮಾಡಬೇಕಾಗುತ್ತೆ. ಮತ್ತು ಅಲ್ಲಿ ಆ ಮಹಿಳೆ ಅಂದ ತಕ್ಷಣ, ವಿಶೇಷವಾಗಿ ಮಹಿಳೆ ಅಂದ ತಕ್ಷಣ ಅವ್ರಿಗೆ ಯಾವ್ಯಾವ ರೀತಿಯ ಸೌಕರ್ಯಗಳನ್ನು ಒದಗಿಸಬೇಕು, ಎಲ್ಲ ರೀತಿಯ ಸೌಕರ್ಯಗಳನ್ನು ರಕ್ಷಣೆಗಳನ್ನು ನೀಡಿ ಅವರನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಒಂದು ವೇಳೆ ಅಲ್ಲೇನಾದರೂ ಲೋಪದೋಷಗಳು ಕಂಡು ಬಂದರೆ ಅವರ ಸಂಬಂಧಿಕರು ಅಥವಾ ಅವರು ದೂರನ್ನು ದಾಖಲಿಸ್ಬೋದು. ಪೊಲೀಸರ ಮೇಲೆ ಎಗನಿಷ್ಟಾಗಿ ದೂರನ್ನು ದಾಖಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಕಲಿಸ್ಕೊಟ್ಟಿದ್ದಾರೆ ಇದನ್ನು. ಮತ್ತು ಸರ್ ಇನ್ನು ಏನಂತ ಹೇಳಿದ್ರೆ, ಇವಾಗ ಒಂದು ವೇಳೆ ಏನಾದರೂ ಇವಾಗ ಆಸ್ತಿಯಲ್ಲಿ ಹಕ್ಕುಗಳಿದೆ ಅಂತ ಹೇಳಿ ಈಗ ತಿಳಿಸಿದ್ರಿ, ಅಂದರೆ ರೈಟ್ ಟು ಈಕ್ವಲ್ ಪ್ರಾಪರ್ಟಿ ಅಂತ ಹೇಳಿದ್ರಿ. ಈಗ ಒಂದು ವೇಳೆ ಕೋರ್ಟಲ್ಲಿ ಕೂಡ ಇವಾಗ ಕೆಳ ನ್ಯಾಯಾಲಯದಲ್ಲಿ ಆದೇಶ ಆಗಿರುತ್ತೆ, ಮತ್ತೆ ಅದಾದ ನಂತರ ಹೈಕೋರ್ಟಲ್ಲಿ ಕೂಡ ಇದೇ ರೀತಿಯಾದಂತಹ ಆದೇಶ ಆಗಿರುತ್ತೆ. ಹೀಗಾಗಿ ಕೂಡ ಕೆಲವೊಂದಷ್ಟು ಜನ ಈ ಆದೇಶವನ್ನ ಪಾಲನೆ ಮಾಡ್ತಿರೋದಿಲ್ಲ ಸರ್. ಅಂದ್ರೆ ಇವರು ಹೋಗಿ ಕೇಳಿದ್ರು ಎಲ್ಲ ಮಾಡಿದ್ರು ಅವರು ಕೊಡ್ತಿರೋದಿಲ್ಲ. ಇಂಥ ಸಂದರ್ಭಗಳಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಬೋದು ಸರ್? ಇಂಥ ಯಾವುದೇ ಒಂದು ನ್ಯಾಯಾಲಯ ಆದೇಶ ಮಾಡಿದ ತಕ್ಷಣ ಅಥವಾ ಭಾಗ ಇದೆ ಅಂತೇಳಿ ಆದೇಶ ಮಾಡಿದ ತಕ್ಷಣ ಅವರು ನೇರವಾಗಿ ಆ ಒಂದು ವಿಭಾಗನ ಇದಕ್ಕಲ್ಲ, ಅದು ಸಂಬಂಧಪಟ್ಟಂಥ ಒಂದು ಮತ್ತೆ ಅರ್ಜಿಗಳನ್ನು ಹಾಕ್ಕೊಳ್ಬೇಕಾಗುತ್ತೆ. ಈಗ ಉದಾಹರಣೆಗೆ ಒಂದು ಭಾಗದ ಕೇಸು, ವಿಭಾಗಕ್ಕಾಗಿ ಒಂದು ಆಸ್ತಿಯಲ್ಲಿ ಭಾಗದ ಕೇಸ್ ಆಗಿದೆ ಅಂತಂದರೆ ಅವರು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ
ಒಂದು FDP ಫೈನಲ್ ಡಿಗ್ರಿ ಪ್ರೊಸೀಜರ್ ಅಂತೇಳಿ ಬರುತ್ತೆ. ಆ ಒಂದು FDPಯನ್ನು ಹಾಕ್ಕೊಬೇಕು. ಆ FDPಯನ್ನು ಫೈಲ್ ಮಾಡಿದ ತಕ್ಷಣ, ಅರ್ಜಿಯನ್ನು ಹಾಕ್ಕೊಂಡಿದ ತಕ್ಷಣ ಅದರಲ್ಲಿ ಸರ್ವೇಯರ್ಗಳೆಲ್ಲ ಅಪಾಯಿಂಟ್ ಆಗ್ತಾರೆ. ಬಂದು ನಿಮ್ಮ ಶೇರ್ಗಳನ್ನು, ಅಂದರೆ ಅವರವರ ಶೇರ್ಗಳನ್ನು ಲೋಯರ್ ಕೋರ್ಟಲ್ಲಿ, ಕೆಳ ನ್ಯಾಯಾಲಯದಲ್ಲಿ ಏನು ಆದೇಶ ಮಾಡುತ್ತಾರೆ ಅದರಂತೆ ಅವರವರ ಶೇರ್ಗಳನ್ನು ಅವರವರಿಗೆ ಡಿವೈಡ್ ಮಾಡಿ ಫೈನಲ್ ಡಿಗ್ರಿಯನ್ನು ಪಡ್ಕೊಳ್ಬೋದು. ಒಂದು ವೇಳೆ ಇಂಥ ಕೆಲವು ಏನಂತಂದರೆ ನಮ್ಮ ಕಡೆ ಆದೇಶ ಆಗಿರುತ್ತೆ, ಅವರು ಮನೆ ಬಿಡ್ತಾ ಇಲ್ಲ ಅಥವಾ ಅಲ್ಲಿ ಜಾಗ ಬಿಡ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಅದನ್ನು ಎಕ್ಸಿಕ್ಯೂಷನ್ ಪಿಟಿಷನ್ ಅಂತ ಬರುತ್ತೆ. ಆ ಎಕ್ಸಿಕ್ಯೂಷನ್ ಪಿಟಿಷನ್ನ ಹಾಕ್ಕೊಂಡಂಥ ಸಂದರ್ಭದಲ್ಲಿ ನ್ಯಾಯಾಲಯದ ಒಂದು ಆದೇಶ ಮಾಡ್ತಾರೆ. ಅದನ್ನು ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಅಥವಾ ಅವರ ಒಂದು ವಶಕ್ಕೆ ಕೊಡಿ ಅಂತ ಆದೇಶ ಮಾಡಿದಂಥ ಸಂದರ್ಭದಲ್ಲಿ ಅವರು ಅಲ್ಲಿಗೂ ಕೊಡಲಿಲ್ಲ ಅಂತಲೇ ಪೊಲೀಸ್ ಪ್ರೊಟೆಕ್ಷನ್ ತಗೊಬೋದು ಮತ್ತು ನ್ಯಾಯಾಲಯದಲ್ಲಿ ಅವರ ಅಮೀನಗಳ ಮುಖಾಂತರ ಸಹ ಅವರ ಒಂದು ಆಸ್ತಿಯನ್ನು ಇವರ ವಶಕ್ಕೆ ಪಡ್ಕೊಳ್ಬೋದು. ಈ ರೀತಿ ಒಂದು ಕಾನೂನಿನಲ್ಲಿ ನ್ಯಾಯಾಲಯಕ್ಕೆ ಒಂದು ಅರ್ಜಿ, ಒಂದು ಡಿಗ್ರಿ ಆದ ತಕ್ಷಣ ಅದು ಬೇಗ ಜಾರಿಗೊಳ್ಳಿಲ್ಲ ಅಂತಂದರೆ ಮತ್ತೆ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಹಾಕಿ ಆ ಒಂದು ಜಾರಿ ಪಡ್ಕೊಂಡು ಒಂದು ಪರಿಹಾರವನ್ನು ಪಡ್ಕೊಳ್ಬೋದು. ಅಂದ್ರೆ ಈಗ ಏನಂತ ಹೇಳಿದ್ರೆ, ಈಗಾಗಲೇ ನ್ಯಾಯಾಲಯದಲ್ಲಿ ಅಂದ್ರೆ ಕೆಳ ನ್ಯಾಯಾಲಯ ಮತ್ತೆ ಮೇಲ್ನ್ಯಾಯಾಲಯ ಎರಡೂ ಕಡೆ ಆದೇಶಗಳು ಆಗಿದೆ. ಒಂದ್ ವೇಳೆ ಅದೇ ರೀತಿ ಆದೇಶವನ್ನ ಅನುಸರಿಸಿಲ್ಲ ಅಂತ ಹೇಳಿದ್ರೆ ಒಂದು FDP ಅನ್ನೋ ಕೇಸನ್ನ ಹಾಕಿ ಆ ಮೂಲಕ ಕೋರ್ಟ್ನ ಮುಖಾಂತರವಾಗಿ ತಮ್ಮ ಆಸ್ತಿ ಏನಿರತ್ತೆ ಅಥವಾ ಆದೇಶ ಏನಿರತ್ತೆ ಅದರ ಅನುಸಾರವಾಗಿ ಹೆಣ್ಮಕ್ಳು ಅದನ್ನ ಪಡ್ಕೊಳ್ಬೋದು ಅಂತ ಹೇಳಿ ಇದು ಸರ್. ಮತ್ತೆ ಇವಾಗ ಏನಂತ ಅಂದ್ರೆ ಮಹಿಳೆಯರು ಅಂತ ಹೇಳಿದ್ರೆ ಬರೀ ದೊಡ್ಡವರಿಗಷ್ಟೇ ಸೀಮಿತ ಅಲ್ಲ, ಅಂದ್ರೆ ಚಿಕ್ಕ ಮಕ್ಕಳಿಗೂ ಕೂಡ ಆಗತ್ತೆ. ಆದ್ರೆ ಇವಾಗ ಏನಂತ ಹೇಳಿದ್ರೆ ಈ ಹೆಣ್ಣು ಭ್ರೂಣ ಹತ್ಯೆ ಅಂತ ಹೇಳಿ ನಡೀತಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನ, ಅಂದ್ರೆ ಅರಿವು ಕಾರ್ಯಕ್ರಮಗಳನ್ನ ತಂದಿದೆ ಸರ್. ಅದೇ ರೀತಿ ಒಂದು ಕಾನೂನುಗಳನ್ನ ತಂದಿದೆ. ಮತ್ತೆ ಇದಕ್ಕೆ ಎಷ್ಟು ರೀತಿಯಲ್ಲಿ ಇದನ್ನೆಲ್ಲ ಪ್ರಿವೆಂಟ್ ಮಾಡ್ಬೋದು ಆ ರೀತಿ ಎಲ್ಲ ಮಾಡ್ತಿದೆ. ಇದನ್ನು ಹೊರತುಪಡಿಸಿ ಕೂಡ ಈಗಲೂ ಕೂಡ ಹೆಣ್ಣು ಭ್ರೂಣ ಹತ್ಯೆಯನ್ನು ಸ್ವಲ್ಪ ಇದು ಮಾಡ್ತಿದ್ದಾರೆ. ಇದು ಯಾವ್ಯಾವ ಕಡೆಯಲ್ಲಿ ಹೆಚ್ಚಾಗಿದೆ ಮತ್ತು ಇದನ್ನ ಹೇಗೆ ಮಾಡ್ಬೋದು ಸರ್? ಒಂದು ವೇಳೆ ಇದು ಯಾರ್ದಾದ್ರೂ ಗಮನಕ್ಕೆ ಬಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತೆ ಕ್ರಮಗಳನ್ನ ಕೈಗೊಳ್ಬೋದು ಸರ್? ಇಂತಹ ಕೇಸುಗಳಲ್ಲಿ ಈಗಾಗಲೇ ಹೆಣ್ಣು ಭ್ರೂಣ ಹತ್ಯೆಯನ್ನು ನಿಷೇಧಿಸಿದೆ ಸಂಪೂರ್ಣವಾಗಿ. ಎಲ್ಲೂ ಸಹ ಆ ಒಂದು ಹೆಣ್ಣು ಭ್ರೂಣ ಹತ್ಯೆ ಅಂದರೆ ಅದನ್ನು ಸ್ಕ್ಯಾನ್ ಮಾಡಿ ಇದು ಹೆಣ್ಣು ಅಥವಾ ಅದನ್ನು ತೆಗಿಬೇಕು ಅಂತಕ್ಕಂಥ ಇದರಲ್ಲಿ ಆ ಒಂದು ಸಂಪೂರ್ಣವಾಗಿ ನಿಷೇಧಿಸಿದೆ. ಒಂದು ವೇಳೆ ಆ ರೀತಿ ಏನಾದರೂ ತೊಂದರೆ ಆದರೆ ಅಥವಾ ಆ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಆ ಮಾಡಿರ್ತಕ್ಕಂಥ ಡಾಕ್ಟ್ರಿಗೂ ಮತ್ತು ಆ ಮಾಡಿಸಿರ್ತಕ್ಕಂಥ ಯಾರು ಮಾಡಿಸಿರ್ತಕ್ಕೋಗಿರ್ತಾರೆ ಎಲ್ಲರ ಮೇಲೇನೂ ಸಹ ಒಂದು ಶಿಕ್ಷೆ ಅಥವಾ ಒಂದು ಕೇಸನ್ನು ದಾಖಲು ಮಾಡ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಹೆಚ್ಚಾಗಿ ಯಾವ ಕಡೆ ಆಗ್ತಾ ಇದೆ ಅಂತಂದರೆ ಈ ಹಳ್ಳಿಗಳ ಕಡೆ ಸ್ವಲ್ಪ ಅವರಿಗೆ ಒಂದು ನ್ಯಾಯದ ಒಂದು ಅಥವಾ ಒಂದು ಕಾನೂನಿನ ಅರಿವು ನಮಗೆ ಕಡಿಮೆ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಅವ್ರಿಗೆ ಏನಾಗ್ತದೆ ಅಂದರೆ ಅರಿವು ಮೂಡಿಸ್ತಕ್ಕಂಥ ಕೆಲಸಗಳು ಆಗ್ತಾ ಇದೆ. ಇವಾಗ ಎಲ್ಲ ಕಡೆ ಪೊಲೀಸ್ ಸ್ಟೇಷನ್ಗಳಾಗಿರ್ಬೋದು, ಕಾನೂನು ಸೇವೆಗಳ ಪ್ರಾಧಿಕಾರ ಆಗಿರ್ಬೋದು. ಸರ್ ಏನಂತ ಹೇಳಿದ್ರೆ ಇವತ್ತು ಈ ಮಹಿಳಾ ಹಕ್ಕುಗಳ ಪ್ರೋಗ್ರಾಮ್ ಅಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯಾದಂತಹ ಹಕ್ಕುಗಳೆಲ್ಲ ಇದೆ, ಮತ್ತೆ ಒಂದ್ ವೇಳೆ ಅವರಿಗೇನಾದ್ರೂ ಈ ಹಕ್ಕುಗಳ ಉಲ್ಲಂಘನೆ ಆದ್ರೆ ಅವರು ಯಾವ ರೀತಿಯಾದಂತಹ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಬೋದು ಮತ್ತೆ ಯಾರ್ಯಾರ ಸಹಾಯಗಳನ್ನ ಪಡ್ಕೊಳ್ಬೋದು ಅಂತ ಹೇಳಿ ಈಗಾಗಲೇ ತಿಳಿಸ್ಕೊಟ್ಟಿದ್ದೀರಾ ಸರ್. ಇದ್ರ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ತೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.